ಸತ್ಯಂ ನ್ಯೂಸ್ಗೆ ಸ್ವಾಗತ. ನಾನು ಅನಿಲ್. ನೋಡೋಣ ಬನ್ನಿ ಇವತ್ತಿನ ಪ್ರಮುಖ ಸುದ್ದಿಗಳನ್ನ. ಜನಪ್ರತಿನಿಧಿಗಳ ಊರಲ್ಲೇ ಚೆನ್ನಮ್ಮಳಿಗೆ ಅವಮಾನ. ಜನ್ಮದಿನದ ಮಾರನೇ ದಿನ ಚೆನ್ನಮ್ಮಳ ಪ್ರತಿಮೆಗೆ ವಿದ್ಯುತ್ ದೀಪಾಲಂಕಾರ. ಚಿಕ್ಕೋಡಿ ತಾಲೂಕಿನ ಯಕ್ಷಂಬ ಪಟ್ಟಣದಲ್ಲಿ ಚೆನ್ನಮ್ಮಳ ಜಯಂತಿ. ರಾಣಿ ಚೆನ್ನಮ್ಮಳ ವೀರಗಾಥೆ ಯುವಕರಿಗೆ ಸ್ಫೂರ್ತಿದಾಯಕ. ಶಮನೆವಾಡಿಯ ಕನ್ನಡ ಶಾಲೆಯಲ್ಲಿ ಚೆನ್ನಮ್ಮಳ ಜನ್ಮದಿನೋತ್ಸವ. ಕ್ಷೇತ್ರ ಶಿಕ್ಷಣಾಧಿಕಾರಿ ರೇವತಿ ಮಠದ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ. ನವರಾತ್ರಿಯ 7ನೇ ದಿನ ಮಹಾಲಕ್ಷ್ಮಿಗೆ ವಿಶೇಷ ಪೂಜೆ. ಬೈಲಹೊಂಗಲದ ಮಹಾಲಕ್ಷ್ಮಿಗೆ ದಿನಕ್ಕೊಂದು ಅಲಂಕಾರ ಪೂಜೆ. ಮಂದಿರಕ್ಕೆ ಹರಿದು ಬರುತ್ತಿರುವ ಭಕ್ತಜನ ಸಾಗರ. ನಿಪ್ಪಾಣಿ ನಗರದ ಅನಾಥ ಅಜ್ಜಿಗೆ ಸಿಕ್ತು ಸಹಾಯ ಹಸ್ತ. ಇದು ಸತ್ಯಂ ನ್ಯೂಸ್ ಇಂಪ್ಯಾಕ್ಟ್. ಸಹಾಯ ಮಾಡಿದವರಿಗೆ ಧನ್ಯವಾದ ಅರ್ಪಿಸಿದ ಅಜ್ಜಿ. ರಾಮದುರ್ಗದ ಪ್ರಾಚ್ಯವಸ್ತು ಸಂಗ್ರಹಾಲಯದ ದುಸ್ಥಿತಿ. ಉದ್ಘಾಟನೆಗೊಂಡು 14 ವರ್ಷವಾದರೂ ಜನರಿಗೆ ದರ್ಶನ ಭಾಗ್ಯವಿಲ್ಲ. ಕುಂಭಕರ್ಣನ ನಿದ್ದೆಗೆ ಜಾರಿದ್ದಾರ ಸಂಬಂಧಿಸಿದ ಇಲಾಖೆಯ ಅಧಿಕಾರಿಗಳು. ಶ್ರೀ ಮೌನೇಶ್ವರ್ ಅರ್ಬನ್ ಕೋಆಪ್ ಕ್ರೆಡಿಟ್ ಸೊಸೈಟಿಯ ನೂತನ ಶಾಖೆ. ರಾಮದುರ್ಗದ ಸಂಕನಗೌಡರ್ ಬಿಲ್ಡಿಂಗ್ನಲ್ಲಿ ನೂತನ ಶಾಖೆಯ ಉದ್ಘಾಟನೆ ನೆರವೇರಿಸಿದ ಶ್ರೀನಿವಾಸ್ ವಿಶ್ವಕರ್ಮ. ಕೊರೋನಾ ಹಿನ್ನೆಲೆ ಸರಳವಾಗಿ ನಡೆದ ಕಿತ್ತೂರು ಉತ್ಸವ. ವೀರ ಜ್ಯೋತಿಗೆ ಅದ್ದೂರಿ ಸ್ವಾಗತ ನೀಡಿದ ಕಿತ್ತೂರು ಶಾಸಕರು, ಮಠಾಧೀಶರು ಮತ್ತು ಜನಪ್ರತಿನಿಧಿಗಳಿಂದ ಉತ್ಸವಕ್ಕೆ ಚಾಲನೆ. ಬೆಳಗಾವಿ ಜಿಲ್ಲೆಯ ಚೆನ್ನಮ್ಮನ ಕಿತ್ತೂರಿನಲ್ಲಿ ಕಿತ್ತೂರಿನ ವಿಜಯದ ದ್ಯೋತಕವಾಗಿ ವೀರಜ್ಯೋತಿಯನ್ನ ಅದ್ದೂರಿಯಾಗಿ ಸ್ವಾಗತಿಸುವ ಮೂಲಕ 2020ರ ಕಿತ್ತೂರು ಉತ್ಸವಕ್ಕೆ ಚಾಲನೆ ನೀಡಲಾಯಿತು. ಕಿತ್ತೂರು ಶಾಸಕರು ವೀರಜ್ಯೋತಿಯನ್ನ ಬರಮಾಡಿಕೊಂಡರು. ಬೆಳಗಾವಿ ಜಿಲ್ಲೆಯ ಚೆನ್ನಮ್ಮನ ಕಿತ್ತೂರಿನ ವಿಜಯದ ದ್ಯೋತಕವಾಗಿರುವ ವೀರಜ್ಯೋತಿಯನ್ನ ಅದ್ದೂರಿಯಾಗಿ ಸ್ವಾಗತಿಸುವ ಮೂಲಕ 2020 ಕಿತ್ತೂರು ಉತ್ಸವಕ್ಕೆ ಚಾಲನೆ ನೀಡಲಾಗಿದೆ. ಬೆಳಗಾವಿ ಜಿಲ್ಲೆಯ ಕಿತ್ತೂರು ಚೆನ್ನಮ್ಮ ವೃತ್ತದಲ್ಲಿ ವೀರ ಜ್ಯೋತಿಯನ್ನ ಬರಮಾಡಿಕೊಂಡ ಕಿತ್ತೂರು ಶಾಸಕ ಮಹಂತೇಶ್ ದೊಡ್ಡಗೌಡರ್ ಅವರು ಜ್ಯೋತಿ ಹೊತ್ತು ಬಂದ ವಾಹನಕ್ಕೆ ಪೂಜೆ ಸಲ್ಲಿಸಿ ಜ್ಯೋತಿಯನ್ನ ಸ್ವಾಗತಿಸಿದ್ರು. ಬಳಿಕ ಬೈಲಹೊಂಗಲದಲ್ಲಿರುವ ಚೆನ್ನಮ್ಮನ ಸಮಾಧಿ ಸ್ಥಳದಿಂದ ಇಂದು ಬೆಳಗ್ಗೆ ಹೊರಟ ಜ್ಯೋತಿಯನ್ನ ನೂರಾರು ಜನರ ಹರ್ಷೋದ್ಗಾರಗಳ ಮೂಲಕ ಸ್ವಾಗತಿಸಲಾಯಿತು. ತದನಂತರ ಬೈಲೂರಿನ ನಿಷ್ಕಲ ಮಂಟಪದ ನಿಜಗುಣಾನಂದ ಸ್ವಾಮೀಜಿ, ರಾಜಗುರು ಸಂಸ್ಥಾನದ ಕಲ್ಮಠದ ಮಡಿವಾಳ ರಾಜಯೋಗೀಂದ್ರ ಸ್ವಾಮೀಜಿ ಹಾಗೂ ನಿಚ್ಚಣಿಕೆಯ ಶ್ರೀ ಗುರು ಮಡಿವಾಳೇಶ್ವರ ಮಠದ ಪಂಚಾಕ್ಷರಿ ಮಠದ ಸ್ವಾಮೀಜಿಯವರು ಧ್ವಜಾರೋಹಣ ನೆರವೇರಿಸಿದ್ರು. ಚೆನ್ನಮ್ಮ ವೃತ್ತದಲ್ಲಿರುವ ಕಿತ್ತೂರು ಚೆನ್ನಮ್ಮಳ ಪುತ್ಥಳಿಗೆ ಸ್ವಾಮೀಜಿಯವರು ಜನಪ್ರತಿನಿಧಿಗಳು ಮಾಲಾರ್ಪಣೆ ಮಾಡಿ ಕಿತ್ತೂರು ಉತ್ಸವಕ್ಕೆ ಚಾಲನೆ ನೀಡಿದ್ದಾರೆ. ಕೋವಿಡ್-19 ಹಿನ್ನೆಲೆಯಲ್ಲಿ ಸರ್ಕಾರದ ಮಾರ್ಗಸೂಚಿ ಮತ್ತು ಸ್ಥಳೀಯ ಜನರ ಒಮ್ಮತ ಅಭಿಪ್ರಾಯದಂತೆ ಅತ್ಯಂತ ಸರಳ ಮತ್ತು ಸಾಂಕೇತಿಕ ರೀತಿಯಲ್ಲಿ ಕಿತ್ತೂರು ಉತ್ಸವವನ್ನ ಆಚರಿಸಲಾಯಿತು. ಪ್ರತಿ ವರ್ಷ 3 ದಿನಗಳ ಕಾಲ ಅತ್ಯಂತ ವಿಜೃಂಭಣೆಯಿಂದ ಕಿತ್ತೂರು ಉತ್ಸವ ಆಚರಿಸಲಾಗುತ್ತಿದ್ದು, ಇದರ ಜೊತೆಗೆ ಹೋಬಳಿ ಮಟ್ಟದ ರೈತ ಕೃಷಿ ಸಂಪರ್ಕ ಕೇಂದ್ರದ ಕಟ್ಟಡವನ್ನ ಉದ್ಘಾಟನೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಎಂಜಿ ಹಿರೇಮಠ್, ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ಆಶಾ ಐಹೊಳೆ, ಉಪವಿಭಾಗಾಧಿಕಾರಿ ಶಿವಾನಂದ ಭಜಂತ್ರಿ, ಕಿತ್ತೂರು ಸಿಪಿಐ ಮಂಜುನಾಥ್ ಕುಸುಗಲ್, ತಹಶೀಲ್ದಾರ್ ಪ್ರವೀಣ್ ಜೈನ್ ಹಾಗೂ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಪ್ರವೀಣ್ ಹುಲಜಿ, ಕೃಷಿ ಅಧಿಕಾರಿಗಳಾದ ಪ್ರಭಾಕರ್ ಇಟ್ನಾಳ್ ಸೇರಿದಂತೆ ಗಣ್ಯಮಾನ್ಯರು ಉಪಸ್ಥಿತರಿದ್ದರು. ಪ್ರತಿನಿಧಿ ಬಸವರಾಜು, ಸತ್ಯಂ ಟಿವಿ, ಕಿತ್ತೂರು. ಬೈಲಹೊಂಗಲದ ಇಂಚಲ ರಸ್ತೆಯಲ್ಲಿರುವ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ನವರಾತ್ರಿ ನಿಮಿತ್ತ 9 ದಿನಗಳ ಕಾಲ ವಿಶೇಷ ಪೂಜೆ, ಅಭಿಷೇಕ ಸೇರಿದಂತೆ ಧಾರ್ಮಿಕ ವಿಧಿ ವಿಧಾನಗಳು ನಡೆಯುತ್ತಿವೆ. ಮಂದಿರದ ಪಕ್ಕದಲ್ಲೇ ಇರುವ ಬನ್ನಿ ಗಿಡಕ್ಕೆ ಪೂಜೆ ಸಲ್ಲಿಸುತ್ತಿರುವುದು ವಿಶೇಷವಾಗಿದೆ. ನವರಾತ್ರಿಯ 7ನೇ ದಿನವಾದ ಶುಕ್ರವಾರದಂದು ತಾಯಿ ಕಾಲರಾತ್ರಿ ದೇವಿಯನ್ನ ಇಡೀ ದೇಶಾದ್ಯಂತ ಪೂಜೆ ಮಾಡಲಾಗುತ್ತಿದ್ದು, ಇನ್ನು ನವರಾತ್ರಿ ದಿನಗಳಲ್ಲಿ ಬೈಲಹೊಂಗಲದ ಇಂಚಲ ರಸ್ತೆಯಲ್ಲಿರುವ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ 9 ದಿನಗಳ ಕಾಲ ವಿಶೇಷ ಪೂಜಾ, ಅಭಿಷೇಕ ಅನುಷ್ಠಾನಗಳನ್ನ ಕೈಗೊಳ್ಳಲಾಗುತ್ತಿದ್ದು, ನವರಾತ್ರಿಯ 7ನೇ ದಿನ ಹಾಗೂ ಶುಭ ಶುಕ್ರವಾರ ಆಗಿದ್ದರಿಂದ ತಾಯಿ ಮಹಾಲಕ್ಷ್ಮಿಗೆ ವಿಶೇಷ ಅಭಿಷೇಕ ಮತ್ತು ವಿಶೇಷ ಅಲಂಕಾರವನ್ನ ಮಾಡಲಾಗಿದೆ. ದೇವಸ್ಥಾನದ ಪಕ್ಕದಲ್ಲಿಯೇ ಬನ್ನಿ ಗಿಡ ಇರುವುದರಿಂದ ಸುಮಂಗಲಿಯರು ಕೂಡ ಪೂಜೆ ಸಲ್ಲಿಸುತ್ತಿರುವುದು ಕೂಡ ವಿಶೇಷವಾಗಿದೆ. ಜಗತ್ತಿಗೆ ಮಹಾಮಾರಿಯಾಗಿ ಕಾಡುತ್ತಿರುವ ಕೊರೋನಾ-19 ಎಂಬ ವೈರಾಣು ಮೂಲತಃ ನಾಶವಾಗಲಿ ಎಂಬ ಸಂಕಲ್ಪದಿಂದ ನಿರಂತರವಾಗಿ ಪೂಜಾ ಅನುಷ್ಠಾನವನ್ನ ಮಹಾಲಕ್ಷ್ಮಿ ದೇವಸ್ಥಾನದ ವತಿಯಿಂದ ನಡೆಸಲಾಗುತ್ತಿದೆ ಎಂದು ದೇವಸ್ಥಾನದ ಅರ್ಚಕರಾದ ಬಸಯ್ಯ ಶಾಸ್ತ್ರಿಗಳು ತಿಳಿಸಿದ್ದಾರೆ. ಶ್ರೀ ಗುರುಭ್ಯೋ ನಮಃ. ಸರ್ವಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣೇ ನಮೋಸ್ತುತೆ. ಮಹಾಲಕ್ಷ್ಮೀಶ್ಚ ವಿದ್ಮಹೇ ವಿಷ್ಣುಪತ್ನಿ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್.
ಕ್ಷೇತ್ರದ ದೇವತೆಯಾಗಿರ್ತಕ್ಕಂಥ ಮಹಾಲಕ್ಷ್ಮಿಯನ್ನು ಹೃದಯ ಮಂದಿರದಲ್ಲಿ ಸ್ಮರಣೆಯನ್ನು ಮಾಡಿಕೊಳ್ಳುತ್ತಾ ನವರಾತ್ರಿ ಪ್ರಯುಕ್ತವಾಗಿ ಸಪ್ತಮ ದಿನದಂದು ಕಾಳರಾತ್ರಿನ ಆರಾಧನೆ ಮಾಡ್ತಕ್ಕಂಥದ್ದು. ಪ್ರತಿದಿನ ಕೂಡ ದೇವಸ್ಥಾನದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಅಭಿಷೇಕ, ಪಂಚಾಮೃತ ಅಭಿಷೇಕ, ಕುಂಕುಮ ಅರ್ಚನೆ, ನಾನಾ ರೀತಿಯಾಗಿರ್ತ ಅಲಂಕಾರಗೊಳ್ತಕ್ಕಂಥ ದೇವಿ. ಇವತ್ತಿನ ದಿವಸ ಶುಕ್ರವಾರದಂದು ವಿಶೇಷವಾಗಿರ್ತಕ್ಕಂಥ ಸರ್ವಾಲಂಕಾರವನ್ನು ಹೊಂದಿರತಕ್ಕಂಥವಳು ಮತ್ತು ಆ ಮಹಾಲಕ್ಷ್ಮಿಯ ಅನುಗ್ರಹದಿಂದ ಇವತ್ತು ದಿವಸ ಬಂದಿರತಕ್ಕಂತಹ ಮಹಾಮಾರಿ ಕರೋನಾ ನಿವಾರಣೆ ಆಗಲಿ ತಿಳ್ಕೊಂಡು ಎಲ್ಲ ಸುಮಂಗಲಿಯರು ಕೂಡ ಇವತ್ತು ದಿವಸ ಸಂಕಲ್ಪದ ಮುಖಾಂತರವಾಗಿ ಆ ದೇವಿಗೆ ಪ್ರಾರ್ಥನೆ ಸಲ್ಲಿಸ್ತಾ ಇದ್ದಾರೆ. ಹಾಗೆ ಬನ್ನಿ ವೃಕ್ಷವನ್ನು ಕೂಡ ಪೂಜೆಯನ್ನು ಮಾಡಿ ಆರಾಧನೆ ಮಾಡ್ತಾ ಇದ್ದಾರೆ. ಎಲ್ಲ ಜಗತ್ತಿಗೆ ಒಳಿತನ ಮಾಡ್ತಕ್ಕಂಥ ದೇವಿ ಆ ಮಹಾಲಕ್ಷ್ಮಿ ಸರ್ವ ಸದ್ಭಕ್ತರನ್ನು ಕೂಡ ಕರುಣಿಸಲಿ ಅಂತ ತಿಳ್ಕೊಂಡು ಅವರಿಗೆ ಬಂದಿರತಕ್ಕಂಥ ಎಲ್ಲ ಕಷ್ಟಗಳನ್ನು ನಿವಾರಣೆ ಮಾಡಲಿ ಅಂತ ತಿಳ್ಕೊಂಡು ಪ್ರತಿದಿನ ಕೂಡ ದೇವಸ್ಥಾನದಲ್ಲಿ ವಿಶೇಷವಾಗಿರ್ತಕ್ಕಂಥ ನಾವು ಈ ದಿವಸ ಮಾಡತಕ್ಕಂಥದ್ದು. ನಿಪ್ಪಾಣಿ ತಾಲೂಕಿನ ಬೆಡಕಿಹಾಳದ ಶ್ರೀ ಸಿದ್ದೇಶ್ವರ ದಸರಾ ಉತ್ಸವ ಈ ಬಾರಿ ಕೊರೋನಾ ಹಿನ್ನೆಲೆಯಲ್ಲಿ ಸಾಂಪ್ರದಾಯಿಕ ಹಾಗೂ ಸರಳವಾಗಿ ಆಚರಿಸಲಾಯಿತು. ಚಿಕ್ಕೋಡಿ ತಾಲೂಕಿನ ಶಮಣೇವಾಡಿ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿ ಮತ್ತು ಜ್ಞಾನಮೇವ ಜಯತೆ ಪ್ರತಿಷ್ಠಾನದ ವತಿಯಿಂದ ವೀರರಾಣಿ ಕಿತ್ತೂರು ಚೆನ್ನಮ್ಮಳ ಜನ್ಮದಿನಾಚರಣೆಯನ್ನ ಆಚರಿಸಲಾಯಿತು. ಭಾರತದ ಇತಿಹಾಸದಲ್ಲಿನ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪ್ರಪ್ರಥಮ ಬಾರಿಗೆ ಸ್ವಾತಂತ್ರ್ಯ ಕಕ್ಕಳೆಯನ್ನು ಊದಿದ ಧೀರ ಮಹಿಳೆ ರಾಣಿ ಚೆನ್ನಮ್ಮಳ ಆದರ್ಶ ವೀರಗಾಥೆ ಇಂದಿನ ಯುವಕರಿಗೆ ಸ್ಫೂರ್ತಿಯಾಗಿದ್ದು ತಮ್ಮ ಬದುಕಿನಲ್ಲಿ ಅವರ ಧೀಮಂತ ಸಾಹಸವನ್ನ ಅಳವಡಿಸಿಕೊಳ್ಳಬೇಕೆಂದು ನಿಪ್ಪಾಣಿ ಕ್ಷೇತ್ರ ಶಿಕ್ಷಣಾಧಿಕಾರಿ ರೇವತಿ ಮಠ ತಿಳಿಸಿದ್ರು. ಅವರು ಶಮನೇವಾಡಿ ಗ್ರಾಮ ಪಂಚಾಯಿತಿ ಮತ್ತು ಜ್ಞಾನಮೇವ ಜಯತೆ ಪ್ರತಿಷ್ಠಾನದ ಸಂಯುಕ್ತ ಆಶ್ರಯದಲ್ಲಿ ಏರ್ಪಡಿಸಲಾಗಿದ್ದ ವೀರರಾಣಿ ಕಿತ್ತೂರು ಚೆನ್ನಮ್ಮಳ ಜನ್ಮದಿನೋತ್ಸವ ಸಮಾರಂಭದಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡುತ್ತಿದ್ರು. ಶಮನೇವಾಡಿಯ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯ ವೇದಿಕೆಯಲ್ಲಿ ನಡೆದ ಸಮಾರಂಭದ ಪ್ರಾರಂಭದಲ್ಲಿ ವೇದಿಕೆಯಲ್ಲಿ ಗಣ್ಯರಿಂದ ಕಿತ್ತೂರು ಚೆನ್ನಮ್ಮಳ ಭಾವಚಿತ್ರಕ್ಕೆ ಹೂಮಾಲೆ ಹಾಕಿ ಪೂಜೆ ಸಲ್ಲಿಸಲಾಯಿತು. ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡ ಜಿಲ್ಲಾ ಪಂಚಾಯತ್ ಸದಸ್ಯ ಸುದರ್ಶನ್ ಖೋತ್, ಗ್ರಾಮ ಪಂಚಾಯತ್ ಮಾಜಿ ಸದಸ್ಯ ಸುರೇಶ್ ಜೈಕರ್ ಅವರು ಮಾತನಾಡಿ 1853ರಲ್ಲಿ ದೇಶದಲ್ಲಿಯೇ ಪ್ರಪ್ರಥಮ ಬಾರಿಗೆ ಬ್ರಿಟಿಷರನ್ನು ಹೊಡೆದೋಡಿಸಲು ಹೋರಾಡಿದ ಮೊದಲ ಮಹಿಳೆ ವೀರರಾಣಿ ಚೆನ್ನಮ್ಮ. ಇಂತಹ ಧೀರ ರಾಣಿಯ ಧೈರ್ಯ ಸಾಹಸ ಇಂದಿನ ಮಹಿಳೆಯರಲ್ಲಿ ಬೆಳೆಯಬೇಕು. ಆಗ ಮಾತ್ರ ಮಹಿಳೆ ಸ್ವಾವಲಂಬನೆಗೆ ಸಾರ್ಥಕ ಎಂದರು. ಇದೇ ವೇಳೆಗೆ ಕ್ಷೇತ್ರ ಶಿಕ್ಷಣಾಧಿಕಾರಿ ರೇವತಿ ಮಠದ್ ಹಾಗೂ ಜಿಲ್ಲಾ ಪಂಚಾಯಿತಿ ಸದಸ್ಯ ಸುದರ್ಶನ್ ಖೋತ್ ಸೇರಿ ಗಣ್ಯರಿಂದ ಶಾಲೆಯ ಆವರಣದಲ್ಲಿ ವೃಕ್ಷಾರೋಪಣ ಮಾಡಲಾಯಿತು. ಸಮಾರಂಭದಲ್ಲಿ ಪ್ರಧಾನ ಗುರುಗಳಾದ ಡಿಬಿ ಮಾನ್ಗಾವೆ, ಎಸ್ಜಿ ಖಾನ್ಗೌಡರ್, ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕಾಧ್ಯಕ್ಷ ನಾಗೇಶ್ ಮಾಳಿ, ಕಾರ್ಯಕ್ರಮ ಸಂಯೋಜಕ ರಾಹುಲ್ ಕೋರವ್, ಕುಮಾರ್ ಹೇರ್ಗೆ, ಕುಮಾರ್ ಕೋರವ್, ಕರ್ನಾಟಕ ರಕ್ಷಣಾ ವೇದಿಕೆ ಶಮನೇವಾಡಿ ಅಧ್ಯಕ್ಷ ಮಂಜುನಾಥ್ ಬಾನುಸೆ, ಮಹಾಜನ್, ಕನ್ನಡ ಪ್ರಾಥಮಿಕ ಗಂಡು ಹಾಗೂ ಹೆಣ್ಣು ಮಕ್ಕಳ ಶಾಲೆಯ ಶಿಕ್ಷಕರು, ಉರ್ದು ಶಾಲೆಯ ಶಿಕ್ಷಕರು, ಜ್ಞಾನಮೇವ ಜಯತೆ ಪ್ರತಿಷ್ಠಾನದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ನಮ್ಮ ನಿಪ್ಪಾಣಿ ವಲಯದ ಶಮನೇವಾಡಿ ಗ್ರಾಮದಲ್ಲಿ ಅದು ಗಡಿ ಭಾಗದ ಗ್ರಾಮ ಇದ್ದು ಇಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಒಂದು ವಿಜಯೋತ್ಸವವನ್ನು ಇವತ್ತು ಆಚರಣೆ, ಅವರ ಜನ್ಮ ದಿನಾಚರಣೆಯ ಜೊತೆಗೆ ವಿಜಯೋತ್ಸವವನ್ನು ಆಚರಣೆ ಮಾಡುವುದು ಬಹಳಷ್ಟು ಸಂತಸದ ಸಂಗತಿ. ಈ ಒಂದು ಶಮನೇವಾಡಿ ಗ್ರಾಮ ಪಂಚಾಯಿತಿ ಹಾಗೂ ಜ್ಞಾನ ಭಾರತಿ ಒಂದು ಸಮಿತಿ ಎರಡೂ ಸಂಯುಕ್ತ ಆಶ್ರಯದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ರಾಹುಲ್ ಕೊರವ್ ಅವರ ನೇತೃತ್ವದಲ್ಲಿ ಸನ್ಮಾನ್ಯ ಜಿಲ್ಲಾ ಪಂಚಾಯತ್ ಸದಸ್ಯರು ಆಗಿರ್ತಕ್ಕಂತಹ ಕೋತ್ ಅವರು ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರು, ಸದಸ್ಯರು, ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಸೇರಿಕೊಂಡು ಇವತ್ತು ಈ ಒಂದು ಚೆನ್ನಮ್ಮನ ಒಂದು ಜಯಂತಿಯನ್ನು ಆಚರಿಸುವಂತಹ ಈ ಒಂದು ಯುವ ಜನತೆ ನಮ್ಮೂರಿನಲ್ಲಿ ನಮ್ಮ ಕನ್ನಡ ನಾಡಿನ ಹೆಮ್ಮೆಯ ಒಂದು ಸುಪುತ್ರಿ, ನಮ್ಮ ಒಂದು ಭಾರತ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಡುವ ನಿಟ್ಟಿನಲ್ಲಿ ಭಾರತ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪ್ರಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಕಹಳೆಯನ್ನು ಊದಿ ನಮ್ಮ ಇತಿಹಾಸದ ಪುಟದಲ್ಲಿ ಬೆಳ್ಳಿ ಚುಕ್ಕಿಯಾಗಿ ಹೊರಬಂದಂತಹ ಒಂದು ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಒಂದು ದಿನೋತ್ಸವವನ್ನು ಆಚರಿಸುವುದಕ್ಕೆ ಎಲ್ಲ ತುಂಬ ಹೆಮ್ಮೆ ಅನಿಸ್ತದೆ. ಅಂತಹ ಒಂದು ವ್ಯಕ್ತಿತ್ವ ನಮಗೆಲ್ಲ ಮಾದರಿ. ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಹುಟ್ಟಿರುವುದೇ ನಾವೆಲ್ಲರೂ ಒಂದು ಭಾಗ್ಯವಂತರು. ಉತ್ತರ ಪ್ರದೇಶದ ಹಥ್ರಾಸ್ನಲ್ಲಿ ದಲಿತ ಯುವತಿಯ ಮೇಲೆ ನಡೆದ ಅತ್ಯಾಚಾರ ಮತ್ತು ಕೊಲೆ ಆರೋಪಿತರಿಗೆ ಗಲ್ಲು ಶಿಕ್ಷೆ ವಿಧಿಸುವಂತೆ ಒತ್ತಾಯಿಸಿ ರಾಮದುರ್ಗ ರಾಣಿ ಚೆನ್ನಮ್ಮ ಮಹಿಳಾ ಮಹಾಸಂಘದ ಒಕ್ಕೂಟದ ಮಹಿಳೆಯರು ಪ್ರತಿಭಟನೆ ನಡೆಸಿ ತಹಸೀಲ್ದಾರರಿಗೆ ಮನವಿ ಸಲ್ಲಿಸಿದರು. ರಾಮದುರ್ಗದ ರಾಣಿ ಚೆನ್ನಮ್ಮ ಮಹಿಳಾ ಮಹಾಸಂಘದ ಒಕ್ಕೂಟದ ಮಹಿಳೆಯರು ರಾಮದುರ್ಗದ ಮಿನಿ ವಿಧಾನಸೌಧದಲ್ಲಿ ಪ್ರತಿಭಟನೆ ನಡೆಸುವ ಮೂಲಕ ತಹಶೀಲ್ದಾರರಿಗೆ ಮನವಿ ಸಲ್ಲಿಸಿದ್ರು. ಉತ್ತರ ಪ್ರದೇಶದ ಹಥ್ರಾಸ್ನಲ್ಲಿ ಮನೀಷಾ ಎಂಬ ಯುವತಿಯ ಮೇಲೆ ಸಾಮೂಹಿಕ ಅತ್ಯಾಚಾರಗೈದು ಕೊಲೆ ಮಾಡಿದ ಆರೋಪಿಗಳಿಗೆ ಕಠಿಣ ಶಿಕ್ಷೆ ವಿಧಿಸಬೇಕೆಂದು ರಾಣಿ ಚೆನ್ನಮ್ಮ ಮಹಿಳಾ ಸಂಘದ ಒಕ್ಕೂಟದ ಮಹಿಳೆಯರು
ಒತ್ತಾಯಿಸಿದ್ದಾರೆ. ದೇಶಕ್ಕೆ ಸ್ವಾತಂತ್ರ್ಯ ಬಂದು 70 ದಶಕಗಳು ಕಳೆದರೂ ಮಹಿಳೆಯರ ಮತ್ತು ಮಕ್ಕಳ ಮೇಲೆ ಅತ್ಯಾಚಾರ ಎಲ್ಲೆಂದರಲ್ಲಿ ಹೆಚ್ಚಾಗಿ ನಡೆಯುತ್ತಿವೆ. ಆದರೆ ಸರ್ಕಾರ ಅತ್ಯಾಚಾರಗೈಯುತ್ತಿರುವವರ ಮೇಲೆ ಕಾನೂನು ಕಠಿಣ ಕ್ರಮವನ್ನ ಕೈಗೊಳ್ಳಬೇಕು ಹಾಗೂ ಮಹಿಳೆಯರ ಮೇಲೆ ಅತ್ಯಾಚಾರಗೈದು ಕೊಲೆ ಮಾಡಿದವರಿಗೆ ತಪ್ಪಿತಸ್ಥರಿಗೆ ಕಾನೂನು ರೀತಿಯಲ್ಲಿ ಕಠಿಣ ಶಿಕ್ಷೆಯಾಗಬೇಕೆಂದು ರಾಮದುರ್ಗದ ರಾಣಿ ಚೆನ್ನಮ್ಮ ಮಹಿಳಾ ಮಹಾಸಂಘದಿಂದ ಒತ್ತಾಯಿಸಲಾಯಿತು. ಸರ್ಕಾರ ಕೂಡಲೇ ಕಾಮುಕರನ್ನ ಬಂಧಿಸಿ ಅವರಿಗೆ ಗಲ್ಲು ಶಿಕ್ಷೆ ವಿಧಿಸಬೇಕೆಂದು ಮಹಿಳಾ ಒಕ್ಕೂಟದ ಪರವಾಗಿ ಪ್ರತಿಭಟನೆ ನಡೆಸಿ ರಾಮದುರ್ಗದ ಮಿನಿ ವಿಧಾನಸೌಧದ ಎದುರು ಪ್ರತಿಭಟನೆ ನಡೆಸಿ ತಹಶೀಲ್ದಾರರಿಗೆ ಮನವಿ ಸಲ್ಲಿಸಲಾಯಿತು. ರಾಮದುರ್ಗ ಪಟ್ಟಣದಲ್ಲಿ ಶ್ರೀ ಮೌನೇಶ್ವರ ಅರ್ಬನ್ ಕೋಆಪ್ ಕ್ರೆಡಿಟ್ ಸೊಸೈಟಿ ನಿಯಮಿತದ ನವೀಕರಣ ಶಾಖೆಯ ಉದ್ಘಾಟನಾ ಸಮಾರಂಭ ಜರುಗಿತು. ಉನ್ನತ ವ್ಯಾಸಂಗಕ್ಕೆ ಮಕ್ಕಳಿಗೆ ಆರ್ಥಿಕ ಸಹಾಯ ಹಾಗೂ ಹಿಂದುಳಿದ ಜನಾಂಗದ ಅಭಿವೃದ್ಧಿಗೆ ಸಹಾಯ ಮಾಡಿ ಅವರನ್ನ ಮುಖ್ಯವಾಹಿನಿಗೆ ಬರುವಂತೆ ಬ್ಯಾಂಕ್ ಕೆಲಸ ಮಾಡಲಿ ಎಂದು ಸಹಾಯಕ ಅಭಿಯಂತರು ಗ್ರಾಕು ನಿ ಮತ್ತು ನೈ ಉಪವಿಭಾಗ ಅಧಿಕಾರಿ ಶ್ರೀನಿವಾಸ್ ವಿಶ್ವಕರ್ಮ ಹೇಳಿದ್ರು. ರಾಮದುರ್ಗದ ಸಂಕನ್ಗೌಡರ್ ಬಿಲ್ಡಿಂಗ್ ನಲ್ಲಿ ಶ್ರೀ ಮೌನೇಶ್ವರ ಅರ್ಬನ್ ಕೋಆಪ್ ಕ್ರೆಡಿಟ್ ಸೊಸೈಟಿ ಲಿಮಿಟೆಡ್ ಗಣಕೀಕೃತ ನವೀಕರಣ ಶಾಖೆಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ವಿಶ್ವಕರ್ಮ ಸಮಾಜದವರು ಪಂಚಕಲೆಗಳನ್ನ ಹೊಂದಿದವರು. ಕಲೆಗಳು ವಂಶ ಪಾರಂಪರಿಕವಾಗಿ ಬಂದಿವೆ. ಇಂತಹ ಕಲೆಗಳ ಜೊತೆಗೆ ಆಧುನಿಕತೆಗೆ ತಕ್ಕಂತೆ ಬದಲಾಗುತ್ತಾ ಎಲ್ಲರೂ ಸಮಾನತೆಯಿಂದ ಸಾಗಿದರೆ ಸಮಾಜ ಅಭಿವೃದ್ಧಿ ಹೊಂದಲು ಸಾಧ್ಯವಾಗುತ್ತದೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳೆಯಲಿ ಎಂದು ಹೇಳಿದ್ರು. ರಾಮದುರ್ಗದ ಮಳಿರಾಜ್ ಮಠದ ಶ್ರೀ ಅಭಿನವ ಅಪ್ಪಯ್ಯ ಮಹಾಸ್ವಾಮಿಗಳು ಆಶೀರ್ವಚನ ನೀಡುತ್ತಾ ಎಲ್ಲರೂ ಒಗ್ಗಟ್ಟಾಗಿ ಕೇವಲ ವಿಶ್ವಕರ್ಮ ಸಮಾಜಕ್ಕೆ ಸೀಮಿತವಾಗದೆ ಎಲ್ಲಾ ಸಮಾಜದ ಜನರಿಗೆ ಆರ್ಥಿಕ ಸಹಾಯವನ್ನ ಮಾಡುತ್ತಾ ಅವರ ಬಾಳಿಗೆ ಹೊಸ ಬೆಳಕು ನೀಡಬೇಕು. ಸಾಲ ಪಡೆದುಕೊಂಡವರು ಸಮಯಕ್ಕೆ ಸರಿಯಾಗಿ ಮರುಪಾವತಿ ಮಾಡುತ್ತಾ ಹಣಕಾಸು ಸಂಸ್ಥೆಗಳೊಂದಿಗೆ ಉತ್ತಮ ಬಾಂಧವ್ಯ ಹೊಂದಬೇಕೆಂದು ಹೇಳಿದ್ರು. ಈ ಸಂದರ್ಭದಲ್ಲಿ ಸಂಸ್ಥಾಪಕ ಆಡಳಿತ ಮಂಡಳಿಯ ಸದಸ್ಯರನ್ನ ಸನ್ಮಾನಿಸಲಾಯಿತು. ಡಾಕ್ಟರ್ ಬಾಪುಗೌಡ ಎಲ್ ಸಂಕನ್ಗೌಡರ್, ರಾಕೇಶ್ ಪತ್ತೇಪೂರ್, ಉಪಾಧ್ಯಕ್ಷೆ ರೇಖಾ ಎಚ್ ಪತ್ತಾರ್, ಆಡಳಿತ ಮಂಡಳಿ ಸದಸ್ಯರಾದ ಗೀತಾ ಎಚ್ ಬಡಿಗೇರ್, ಹನುಮಂತ್ ಪತ್ತಾರ್, ನಾಗಪ್ಪ ಬಿ ಸಾಲಿ, ಅನಂತ್ ಬಿ ಕಮ್ಮಾರ್, ಗುರಪ್ಪ ಕೆ ಪತ್ತಾರ್, ಮಹಾದೇವಿ ಮಾದರ್, ಕಾರ್ಯದರ್ಶಿ ಕವಿತಾ ಮಾನೆ ಸೇರಿದಂತೆ ಸಿಬ್ಬಂದಿ ವರ್ಗ ಮತ್ತು ಸಮಾಜ ಬಾಂಧವರು ರಾಜಶೇಖರ್ ಶಲ್ವಡಿ ಉಪಸ್ಥಿತರಿದ್ದರು. ಕೃಷ್ಣ ಬಡಿಗೇರ್ ಸ್ವಾಗತಿಸಿದ್ರು. ಕಮ್ಮಾರ್ ನಿರೂಪಿಸಿ ವಂದಿಸಿದ್ರು. ರಾಮದುರ್ಗದ ಪ್ರಾಚ್ಯ ವಸ್ತು ಸಂಗ್ರಹಾಲಯ ಉದ್ಘಾಟನೆಯಾಗಿ 14 ವರ್ಷ ಕಳೆದರೂ ಪ್ರಾಚ್ಯ ವಸ್ತು ಸಂಗ್ರಹಾಲಯ ನೋಡುವ ಭಾಗ್ಯ ಜನರಿಗೆ ದೊರಕಿಲ್ಲ. ಉಪ ವಿಭಾಗಾಧಿಕಾರಿಗಳ ನಿರ್ಲಕ್ಷ್ಯದಿಂದ ಸಂಗ್ರಹಾಲಯದ ಆವರಣ ಕುಡುಕರ ಅಡ್ಡೆಯಾಗಿ ಪರಿಣಮಿಸಿದೆ. ಸಂಬಂಧಿಸಿದ ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸಬೇಕಾಗಿದೆ. ಪ್ರಾಚೀನ ಕಾಲದ ಪರಂಪರೆಯನ್ನ ಉಳಿಸಿಕೊಂಡು ಹೋಗುವ ಉದ್ದೇಶದಿಂದ 2006ರಲ್ಲಿ ರಾಜ್ಯ ಸರ್ಕಾರದಿಂದ ಲಕ್ಷ ರೂಪಾಯಿ ಖರ್ಚು ಮಾಡಿ ಪ್ರಾಚ್ಯವಸ್ತು ಸಂಗ್ರಹಾಲಯ ನಿರ್ಮಾಣ ಮಾಡಿದ್ದಾರೆ. ದಿನಾಂಕ 18/11/2011ರಲ್ಲಿ ಭಾರತೀಯ ಸ್ಟೇಟ್ ಬ್ಯಾಂಕ್ ಅಕೌಂಟ್ ನಂಬರ್ 320216137000 ಹಾಗೂ ಚೇರ್ಮನ್ ಮುಸ್ಲಿಂ ಅಸಿಸ್ಟೆಂಟ್ ಕಮಿಷನರ್ ಬೈಲ್ಹೊಂಗಲ್ ಇವರ ಬ್ಯಾಂಕ್ ಖಾತೆಯಲ್ಲಿ 5 ಲಕ್ಷ ರೂಪಾಯಿ ಮತ್ತು ಇದರ ಇಂಟ್ರೆಸ್ಟ್ ಕ್ರೆಡಿಟ್ ದಿನಾಂಕ 25/6/2020 ಇವೆಲ್ಲ ಸೇರಿ ಒಟ್ಟು ಪ್ರಾಚ್ಯವಸ್ತು ಸಂಗ್ರಹಾಲಯಕ್ಕೆ 6,90,431 ರೂಪಾಯಿ ಬ್ಯಾಲೆನ್ಸ್ ಇದೆ. ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕು ರಾಮದುರ್ಗ ಪಟ್ಟಣದ ಮಿನಿ ವಿಧಾನಸೌಧದ ಹಿಂದುಗಡೆ ಇರುವ ಪ್ರಾಚ್ಯವಸ್ತು ಸಂಗ್ರಹಾಲಯದ ಚಿತ್ರಣ ಕಾಣಬಹುದಾಗಿದೆ. 14 ವರ್ಷ ಕಳೆದರೂ ಪ್ರಾಚ್ಯವಸ್ತು ಸಂಗ್ರಹಾಲಯದ ನಿರ್ವಹಣೆಗೆ ಅಧಿಕಾರಿಗಳು ತೋರುತ್ತಿರುವ ನಿರ್ಲಕ್ಷ್ಯ ನೋಡಿದರೆ ನಮ್ಮ ಆಡಳಿತ ವ್ಯವಸ್ಥೆಯು ಸರಿಯಾಗಿಲ್ಲ ಎನಿಸುತ್ತದೆ. ಐತಿಹಾಸಿಕ ವಸ್ತುಗಳ ಸಂರಕ್ಷಣೆಯ ಸದುದ್ದೇಶದಿಂದ 2006ರಲ್ಲಿ ರಾಜ್ಯ ಸರ್ಕಾರದಿಂದ ಲಕ್ಷ ರೂಪಾಯಿ ಅನುದಾನವನ್ನ ಖರ್ಚು ಮಾಡಿ ರಾಮದುರ್ಗ ಪಟ್ಟಣದ ವಸ್ತು ಸಂಗ್ರಹಾಲಯವನ್ನ ನಿರ್ಮಾಣ ಮಾಡಲಾಗಿದೆ. ರಾಮದುರ್ಗ ಪಟ್ಟಣದ ಹೊರವಲಯದಲ್ಲಿರುವ ಹಳೆ ಜೈಲಿನ ಕಟ್ಟಡವನ್ನ ಲಕ್ಷ ರೂಪಾಯಿ ಖರ್ಚು ಮಾಡಿ ವಸ್ತು ಸಂಗ್ರಹಾಲಯವನ್ನ ನಿರ್ಮಾಣ ಮಾಡಿದ್ರು. ಆದರೆ 14 ವರ್ಷ ಕಳೆದರೂ ಸಂಗ್ರಹಾಲಯದ ಉಸ್ತುವಾರಿ ಹೊತ್ತುಕೊಂಡಿರುವ ಉಪವಿಭಾಗಾಧಿಕಾರಿಗಳ ನಿರ್ಲಕ್ಷ್ಯದಿಂದ ಇನ್ನೂ ಸಾರ್ವಜನಿಕರಿಗೆ ದರ್ಶನಕ್ಕೆ ಲಭ್ಯವಾಗಿಲ್ಲ. ಹೀಗಾಗಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದು ವ್ಯರ್ಥವಾಗಿ ಕಾಣುತ್ತದೆ. ಪ್ರಾಚ್ಯವಸ್ತು ಸಂಗ್ರಹಾಲಯ ಉದ್ಘಾಟನೆಯಾಗಿ ಸುಮಾರು 14 ವರ್ಷ ಕಳೆದು ಹೋದರೂ ಪ್ರಾಚ್ಯವಸ್ತು ಸಂಗ್ರಹಾಲಯ ನೋಡುವ ಭಾಗ್ಯ ಜನರಿಗೆ ದೊರಕಿಲ್ಲ. ರಾಮದುರ್ಗ ತಾಲೂಕಿನ ವಿವಿಧ ಗ್ರಾಮಗಳಿಂದ ಸಂಗ್ರಹಿಸಿದ ಪುರಾತನ ವಿಗ್ರಹಗಳು ಬೇಕಾಬಿಟ್ಟಿಯಾಗಿ ಆವರಣದ ಮುಂದೆ ಎಲ್ಲೆಂದರಲ್ಲಿ ಬಿದ್ದಿವೆ ಹಾಗೂ ಸಂಗ್ರಹಾಲಯದ ಆವರಣ ಕುಡುಕರ ಅಡ್ಡೆಯಂತಾಗಿದೆ. ಇನ್ನಾದ್ರೂ
ಸಂಗ್ರಹಾಲಯದ ಉಸ್ತುವಾರಿ ಹೊತ್ತುಕೊಂಡಿರುವ ಉಪವಿಭಾಗಾಧಿಕಾರಿಗಳು ಇತ್ತ ಗಮನ ಹರಿಸಿ ಸಾರ್ವಜನಿಕರ ದರ್ಶನಕ್ಕೆ ಸಂಗ್ರಹಾಲಯವನ್ನ ಮುಕ್ತ ಮಾಡ್ತಾರಾ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ರಾಜ್ಯ ಸರ್ಕಾರದ ಉಪಮುಖ್ಯಮಂತ್ರಿಗಳಾದ ಶ್ರೀ ಅಶ್ವತ್ಥ ನಾರಾಯಣರವರು ಸತ್ಯಂ ಟಿವಿ ಸುದ್ದಿವಾಹಿನಿಗೆ ಶುಭಾಶಯ ತಿಳಿಸಿದ್ದಾರೆ. ಸತ್ಯಂ ಟಿವಿಗೆ ಏನು ಮಾನ್ಯ DCM ಅವರಾದ ಅಶ್ವತ್ಥ ನಾರಾಯಣ ಸಾಹೇಬರು ಸಿಕ್ಕಿದ್ದಾರೆ. ಬನ್ನಿ ವೀಕ್ಷಕರೇ, ಅವ್ರ ಹತ್ರ ಕೆಲವು ಸರ್ ನಮಸ್ಕಾರ ಸರ್ ಹೇಳಿ ಸರ್. ಸತ್ಯಂ ವಾಹಿನಿಗೆ ವೀಕ್ಷಕರಿಗೆ ದಸರಾ ಹಬ್ಬದ ಶುಭಾಶಯಗಳು. ಏನೊಂದು ಪ್ರಜಾಪ್ರಭುತ್ವದಲ್ಲಿ ಜನರ ಪ್ರತಿಧ್ವನಿಯಾಗಿ ಕಾರ್ಯವನ್ನು ಮಾಡ್ತಿರುವಂಥ ಸತ್ಯಂ ವಾಹಿನಿಗೆ ನನ್ನ ಶುಭಾಶಯಗಳು. ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯವು ಬೆಳಗಾವಿ ಜಿಲ್ಲೆಯ ಹಿರೇಬಾಗೇವಾಡಿಯಲ್ಲಿ ಸ್ಥಾಪನೆಯಾಗಲಿದೆ ಎಂದು ಮಾಜಿ ಶಾಸಕ ಹಾಗೂ ಬಿಜೆಪಿ ಜಿಲ್ಲಾಧ್ಯಕ್ಷ ಶ್ರೀ ಸಂಜಯ್ ಪಾಟೀಲ್ ಹೇಳಿಕೆ ನೀಡಿದ್ದಾರೆ. ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯವು ಹಿರೇಬಾಗೇವಾಡಿಯಲ್ಲೇ ಸ್ಥಾಪನೆಯಾಗಲಿದೆ ಎಂದು ಮಾಜಿ ಶಾಸಕ ಹಾಗೂ ಬಿಜೆಪಿ ಜಿಲ್ಲಾಧ್ಯಕ್ಷ ಸಂಜಯ್ ಪಾಟೀಲ್ ಹೇಳಿಕೆ ನೀಡಿದ್ದಾರೆ. ಶನಿವಾರದಂದು ಬೆಳಗಾವಿ ಜಿಲ್ಲೆಯ ಹಿರೇಬಾಗೇವಾಡಿ ಗ್ರಾಮದಲ್ಲಿ ಮಾಜಿ ಶಾಸಕ ಹಾಗೂ ಬಿಜೆಪಿ ಜಿಲ್ಲಾಧ್ಯಕ್ಷ ಸಂಜಯ್ ಪಾಟೀಲ್ ಅವರೊಂದಿಗೆ ನಮ್ಮ ಸತ್ಯಂ ಟಿವಿಯಿಂದ ಮುಕ್ತವಾಗಿ ಸಂದರ್ಶನ ಮಾಡಲಾಯಿತು. ಏನು ಬೆಳಗಾವಿ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಸಂಜಯ್ ಪಾಟೀಲ್ ಅವರು ಸಿಕ್ಕಿದ್ದಾರೆ. ಮಾಜಿ ಶಾಸಕರು, ಬೆಳಗಾವಿ ಗ್ರಾಮೀಣ ಶಾಸಕರು. ಈಗ ನಮ್ಮ ಸತ್ಯಂ ಟಿವಿಗೆ ಸಿಕ್ಕಿದ್ದಾರೆ. ಇವತ್ತಾನೆ ಏನೋ ಹಿರೇಬಾಗೇವಾಡಿಯಲ್ಲಿ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿಗೆ ಮಾನ್ಯ ಉಪಮುಖ್ಯಮಂತ್ರಿಗಳು ಭೇಟಿ ಕೊಟ್ಟಿದ್ದಾರೆ. ಬನ್ನಿ ವೀಕ್ಷಕರೇ, ಇದ್ರ ಬಗ್ಗೆ ಅಭಿಪ್ರಾಯ. ಸರ್ ನಮಸ್ಕಾರ. ನಮಸ್ತೆ ಸರ್ ಹೇಳಿ ಸರ್, ಈಗ ತಾವು ಸಹ ಸಾಕಷ್ಟು ಅವಿರತ ಶ್ರಮ ವಹಿಸಿದ್ರಿ ಏನೋ ಹಿರೇಬಾಗೇವಾಡಿಗೆ, ಏನು ಹೇಳಿ ಬಯಸ್ತೀರಾ? ಈ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿಯಲ್ಲಿ ನಮ್ಮ ಯಡಿಯೂರಪ್ಪಾಜಿಯವರು ಮುಖ್ಯಮಂತ್ರಿ ಇದ್ದಾಗ 2009 ಪ್ರಾರಂಭ ಮಾಡಿದರು. ಈ ರಾಣಿ ಚೆನ್ನಮ್ಮ ಹುಟ್ಟಿನಂಥ ಜಿಲ್ಲೆ, ರಾಣಿ ಚೆನ್ನಮ್ಮ ಹೆಸರಲ್ಲೇ ಪ್ರಾರಂಭ ಆಗಿದ್ದಂಥ ಯೂನಿವರ್ಸಿಟಿ. ಅದು ವಿಜಾಪುರ, ಬಾಗಲಕೋಟೆ ಜನ ನಮ್ಮ ಕಡೆ ಅಲ್ಲಿ ಜಾಗ ಇಲ್ಲ, ಭೂಮಿ ಸಿಗ್ತಾ ಇಲ್ಲ ಬೆಳಗಾವಿಯಲ್ಲಿ, ನಮ್ಮ ಕಡೆ ಸ್ಥಳಾಂತರ ಮಾಡೋಂಥ ಬೇಡಿಕೆ ಇತ್ತು. ಅದು ವಿಜಾಪುರ, ಬಾಗಲಕೋಟೆ ಹೋಗಬಾರ್ದು, ರಾಣಿ ಚೆನ್ನಮ್ಮ ಹುಟ್ಟಿನಂಥ ಸ್ಥಳ ಬೆಳಗಾವಿ ಜಿಲ್ಲೆ, ಬೆಳಗಾವಿ ಹೆಡ್ ಕ್ವಾರ್ಟರ್ಗೆ ಇರಬೇಕಂತ ಎಲ್ಲ ಶಾಸಕರ, ಸಂಸದರ, ಮಂತ್ರಿಗಳ, ಇಲ್ಲಿ ವಿಶೇಷವಾಗಿ ಬಾಗೇವಾಡಿ ರೈತರ ಎಲ್ಲರದ್ದು ಸಹಕಾರ ತಗೊಂಡ ಇವತ್ತು ಈ ಭೂಮಿ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿಗೆ ಸ್ಥಳಾಂತರ ಆಗಿ ಕ್ಯಾಬಿನೆಟ್ದಲ್ಲಿ ಇದು ಪಾಸಾಗಿ ಬಹಳ ಬೇಗನೆ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಕಟ್ಟಡ ವರ್ಗ ಪ್ರಾರಂಭ ಆಗ್ತದೆ. ಸರ್, ಕಿತ್ತೂರಿನಲ್ಲಿ ವಿಶೇಷವಾಗಿ ಸ್ವಾಮೀಜಿಗಳು ಮತ್ತೆ ಒಂದು ಹೋರಾಟ ಮಾಡ್ತಾರೆ. ಅಲ್ಲೂ ಸಹ ಒಂದು ಇಲ್ಲ ಯೂನಿವರ್ಸಿಟಿ ಆಗಲಿ ಪ್ಲಸ್ ಅಲ್ಲೊಂದು ಅಧ್ಯಯನ ಪೀಠ ಆಗಲಿ ಅಂತ, ಅದಕ್ಕೆ ನಿಮ್ಮ ಸಪೋರ್ಟ್ ಇದೆಯಾ ಸರ್? 100% ಸರ್, 100%. ಯಾಕೆ ಆಗಬಾರ್ದು? ಕಿತ್ತೂರು ರಾಣಿ ಚೆನ್ನಮ್ಮ ಅವ್ರದ್ದು ಮೂಲ ಊರ, ಅದಕ್ಕೆ ಕಿತ್ತೂರ ಬೆಳಗಾವಿ ಬೇರೆ ಅಲ್ಲ. ಅದಕ್ಕೆ ಕಿತ್ತೂರಿಗೆ ಏನೇನು ಆಗಬೇಕು ನಮ್ಮ ಮಂತ್ರಿಗಳು ಹೇಳರಲ್ಲ. ಇವನ್ ನಾನು ಕೂಡ ಈ ಬೆಳಗಾವಿ ಭಾಗದ ಒಬ್ಬ ನಾಯಕನಾಗಿ, ಒಬ್ಬ ಪಕ್ಷದ ಕಾರ್ಯಕರ್ತನಾಗಿ ನಮ್ಮ ಸರ್ಕಾರದಿಂದ ಏನು ಒತ್ತಾಯ ಮಾಡೋಕ್ಕೆ ಸಾಧ್ಯ ಇದೆ ಒತ್ತಾಯ ಮಾಡಿ ಕಿತ್ತೂರಿನಲ್ಲಿ ಏನು ಅಧ್ಯಯನ ಕೇಂದ್ರ ಕೇಳ್ತಾ ಇದ್ದಾರೆ, ಅದಕ್ಕೆ ಏನೇನು ಮಾಡೋಕ್ಕೆ ಸಾಧ್ಯ ಇದೆ ನಾವೆಲ್ಲರೂ ಕೂಡ ಮಾಡ್ತೀವಿ. ಸರ್, ಈ ಬಗ್ಗೆ ಇಲ್ಲಿರ್ತಕ್ಕಂಥ ಹಾಲಿ ಶಾಸಕರು ಯಾವ ರೀತಿ ನಿಮ್ಗೆ ಸಪೋರ್ಟ್ ಮಾಡ್ತಾರೆ? ಎಲ್ಲ ಶಾಸಕರ ಸರ್ಕಾರ, ಕಾಂಗ್ರೆಸ್ ಸ್ಥಳೀಯ ಶಾಸಕರ ಅವ್ರಿಗೆ ಇದ್ರ ಬಗ್ಗೆ ನಾವು ಯಾವಾಗ ಚರ್ಚೆ ಮಾಡಿಲ್ಲ, ಅವರು ನಮ್ಮ ಜೊತೆ ಚರ್ಚೆ ಮಾಡಿಲ್ಲ. ಆದ್ರೆ ನನ್ಗೆ ಅನಿಸ್ತಿದ್ದು ರಾಣಿ ಚೆನ್ನಮ್ಮ ಹೆಸರಲ್ಲಿ ಆಗುವಂಥ ಯೂನಿವರ್ಸಿಟಿಗೆ ಅವರು ಬೆಂಬಲ ಕೊಡ್ತಾರಂತ. ಯಾಕಂದ್ರೆ ಅವರು ಏನು ಬೆಳಗಾವಿ ಅವರು ಬೇರೆ ರಾಜ್ಯದವರು ಅಲ್ಲ, ಅದಕ್ಕೆ ಅವರು ಕೊಡ್ಬೋದು ಅಂತ ಆಸೆ. ಓಕೆ ಸರ್, ತಮ್ಮಲ್ಲ ಅಭಿಮಾನಿಗಳಲ್ಲಿ ಒಂದು ಇದಿದೆ, ಬೆಳಗಾವಿ ಲೋಕಸಭೆಗೆ ಸಂಜಯ್ ಪಾಟೀಲ್ ಅವರು ಅಭ್ಯರ್ಥಿ ಆಗಬೇಕು ಅಂತ. ತಾವು ಹೈಕಮಾಂಡ್ ಏನಾದ್ರು ಟಿಕೆಟ್ ಕೊಟ್ಟರೆ ತಾವು ಸ್ಪರ್ಧೆ ಮಾಡ್ತೀರಾ ಸರ್? ಸರ್, ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲಿ ನಮ್ಮ ನಾಯಕರು ಏನು ತೀರ್ಮಾನ ಮಾಡ್ತಾರೋ ಆ ತೀರ್ಮಾನಗೆ ತಕ್ಕಂಗೆ ಕೆಲಸ ಮಾಡುವಂಥ ನಮ್ಮ ಪದ್ಧತಿ. ಸರ್ಕಾರ, ನಮ್ಮ BJP ಸರ್ಕಾರ ಇದೆ ಕರ್ನಾಟಕದಲ್ಲೂ ಮತ್ತು ಕೇಂದ್ರದಲ್ಲೂ. ನಮ್ಮ ನಾಯಕರ ಯಾರು ನಾಳೆ ಲೋಕಸಭೆಗೆ ಅಭ್ಯರ್ಥಿ ಮಾಡ್ತಾರೋ ಅವ್ರು ಗೆಲ್ಲಿಸ್ತಾರಕ ನಾವೆಲ್ಲರೂ ರಾತ್ರಿ ದುಡಿಯುವಂಥ ಜವಾಬ್ದಾರಿ ಇಷ್ಟ ನಾ ಈ ಸಂದರ್ಭದಲ್ಲಿ ಹೇಳ್ಬೋದು. ಸರ್, ಕೊನೆ ಪ್ರಶ್ನೆ ಸರ್, ವಿಶೇಷವಾಗಿ ಹಿರೇಬಾಗೇವಾಡಿ ಅಂತಕ್ಕಂಥದ್ದು ಇತ್ತೀಚೆಗೆ ಗ್ರಾಮ ಪಂಚಾಯತಿಗೆ ಮೇಲ್ದರ್ಜೆಗೆ ಪ್ರಸ್ತಾವನೆ ಹೋಗಿದೆ. ತಾವೇನೋ ಪ್ರಯತ್ನ ಮಾಡಿದ್ರೆ ಪಂಚಾಯತಿ ಮಾಡ್ಲಿಕ್ಕೆ ಯಾವ ಥರ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಇಲ್ಲಿ ಆಗಬೇಕಂತ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೀನಿ, ಅದೇ ಥರ ಇಲ್ಲಿ ಪಟ್ಟಣ ಪಂಚಾಯತಿ ಮಾಡ್ಲಿಕ್ಕೂ ಪ್ರಯತ್ನ ಮಾಡ್ತಾ ಇದ್ದೀನಿ. ಭಾಳ ಗೌರವ ಇದೆ, ಅಷ್ಟೇ ನಮಗೂ ಇದೆ. ನೀವು ಎಲ್ಲರೂ ಕೂಡಿ ಬೆಳಗಾವಿ ತಾಲೂಕಾ, ಕಿತ್ತೂರು ತಾಲೂಕಾ, ಎರಡೂ ತಾಲೂಕಾದಲ್ಲಿ ರಾಣಿ ಚೆನ್ನಮ್ಮ ಹೆಸರಲ್ಲಿ ಏನೇನು ಮಾಡ್ಲಿಕ್ಕೆ ಸಾಧ್ಯ ಇದೆ ಎಲ್ಲರೂ ಕೂಡಿ ಮಾಡೋಣ. ಅಲ್ಲಿರುವಂಥ ಶಾಸಕರು ನಮ್ಮ BJP ಅವರೇ, ನಾವು ಎಲ್ಲರೂ ಕೂಡಿ ಕಿತ್ತೂರು ಜನರಿಗೆ ಏನು ಬೇಕಾದ ಅದೆಲ್ಲ ಮಾಡ್ಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಇವಿಷ್ಟು ಒಟ್ಟಾರೆ ಶಿಖರಕ್ಕೆ ಗೊತ್ತಾಯ್ತಲ್ಲ ಶ್ರೀ ಸಂಜಯ್ ಪಾಟೀಲ್ ಅವರ ಅಭಿಪ್ರಾಯ. ಸತ್ಯಂ ಟಿವಿ ಜೊತೆ ಬಸವರಾಜು, ನಮಸ್ಕಾರ, ಥ್ಯಾಂಕ್ ಯು. ರಾಮದುರ್ಗ ತಾಲೂಕು ಖಾನ್ಪೇಟದಲ್ಲಿ ಬರುವ ಧನಲಕ್ಷ್ಮಿ ಸಕ್ಕರೆ ಕಾರ್ಖಾನೆಯಲ್ಲಿ 16,500 ಸದಸ್ಯರಿಗೆ ಅನ್ಯಾಯವಾಗಿದೆ ಎಂದು ಕರ್ನಾಟಕ ರೈತ ಸೈನ್ಯ ರಾಜ್ಯ ಸಂಘಟನೆ ಸದಸ್ಯರು ಮಿನಿ ವಿಧಾನಸೌಧದ ಎದುರು ಪ್ರತಿಭಟನೆ ನಡೆಸಿ ತಹಸೀಲ್ದಾರರ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ರಾಮದುರ್ಗ ತಾಲೂಕಿನ ಖಾನ್ಪೇಟದಲ್ಲಿರುವ ಧನಲಕ್ಷ್ಮಿ ಸಕ್ಕರೆ ಕಾರ್ಖಾನೆ ನಿಯಮಿತ ಆಡಳಿತ ಮಂಡಳಿಯ ಚುನಾವಣೆ ನಡೆಯುತ್ತಿದ್ದು, ಷೇರುದಾರರು ರೈತರಿಗೆ ಮತದಾನದ ಹಕ್ಕನ್ನ ನೀಡದಂತೆ ಮಾಡಿ ಚುನಾವಣೆಯನ್ನ ನಡೆಸುತ್ತಿದ್ದಾರೆ. ಧನಲಕ್ಷ್ಮಿ ಸಕ್ಕರೆ ಕಾರ್ಖಾನೆಯ ಒಟ್ಟು ಸದಸ್ಯರ ಸಂಖ್ಯೆ 21
61,000. ಅದರಲ್ಲಿ ಕೇವಲ 4,541 ಸದಸ್ಯರಿಗೆ ಮಾತ್ರ ಚುನಾವಣೆಯ ಮತದಾನದ ಹಕ್ಕನ್ನ ನೀಡಲಾಗಿದ್ದು, ಉಳಿದ 16,500 ಸದಸ್ಯರನ್ನ ಕಡೆಗಣಿಸಿ ಚುನಾವಣಾ ಮತದಾರರ ಯಾದಿಯನ್ನ ತೋರಿಸುವ ವೇಳೆ ವೈದ್ಯನಾಥ್ ವರದಿಯನ್ನ ಪಾಲಿಸದೆ 3 ಸರ್ವಸಾಧಾರಣ ಸಭೆಗೆ ಹಾಜರಾದವರನ್ನ ಬಿಟ್ಟು ಹಾಗೂ ಮೃತರಾದವರಿಗೆ ಮತದಾನದ ಹಕ್ಕನ್ನ ನೀಡಿರುತ್ತಾರೆ. ಧನಲಕ್ಷ್ಮಿ ಸಕ್ಕರೆ ಕಾರ್ಖಾನೆಯವರು ರೈತ ಸದಸ್ಯರಿಗೆ ಅನ್ಯಾಯ ಮಾಡಿರುತ್ತಾರೆ. ಈ ವಿಷಯದಲ್ಲಿ ಕಾಣದ ಕೈಗಳ ಷಡ್ಯಂತ್ರ ಕಂಡುಬರುತ್ತಿದೆ ಹಾಗೂ ಇದು ದುರುದ್ದೇಶದಿಂದ ಕೂಡಿದೆ. ಆದ ಕಾರಣ ಇಂತಹ ಬೆಳವಣಿಗೆ ಸಹಕಾರಿ ರಂಗಕ್ಕೆ ಮಾರಕವಾದ ಬೆಳವಣಿಗೆ ಹಾಗೂ ರೈತ ಸದಸ್ಯರು ಸ್ವಾತಂತ್ರ್ಯಕ್ಕೆ ಧಕ್ಕೆಯಾಗಿದೆ. ಧನಲಕ್ಷ್ಮಿ ಸಕ್ಕರೆ ಕಾರ್ಖಾನೆಯ 16,500 ಸದಸ್ಯರಿಗೆ ಅನ್ಯಾಯವಾಗಿದೆ. ಈ ಬಗ್ಗೆ ಸೂಕ್ತ ತನಿಖೆ ನಡೆಸಬೇಕು. ಮತದಾರರ ಯಾದಿಯನ್ನ ತಯಾರಿಸುವಲ್ಲಿ ಸರ್ವಸಾಧಾರಣ ಸಭೆಯ ರಿಜಿಸ್ಟರ್ ಅನ್ನ ರೈತ ಸದಸ್ಯರಿಗೆ ಧನಲಕ್ಷ್ಮಿ ಸಕ್ಕರೆ ಕಾರ್ಖಾನೆಯ ಅಧಿಕಾರಿಗಳು ತೋರಿಸುತ್ತಿಲ್ಲ. ಕೇಳಿದರೆ ಅದನ್ನ ಹುಡುಕಬೇಕು ಅಂತ ಹೇಳುತ್ತಾರೆ. ಧನಲಕ್ಷ್ಮಿ ಸಕ್ಕರೆ ಕಾರ್ಖಾನೆಯ ಷೇರು ಸದಸ್ಯರಿಗೆ ನ್ಯಾಯವನ್ನ ಒದಗಿಸಬೇಕೆಂದು ಕರ್ನಾಟಕ ರೈತ ಸೈನ್ಯ ರಾಜ್ಯ ಸಂಘಟನೆಯವರು ಪ್ರತಿಭಟನೆ ಮೂಲಕ ಹೇಳಿದ್ರು. 2016-17, 2017-18 ಹಾಗೂ 2018-19 ಸಾಲಿನಲ್ಲಿ ಕಬ್ಬು ಪೂರೈಕೆ ಮಾಡಿದ ರೈತರಿಗೆ ಕಬ್ಬಿನ ಬಾಕಿ ಹಣವನ್ನ ಕೊಡಿಸಬೇಕೆಂದು ತಹಶೀಲ್ದಾರ್ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ರು. ಸರಿಯಾದ ಸಮಯದಲ್ಲಿ ನ್ಯಾಯ ದೊರಕದಿದ್ದರೆ ಕಾರ್ಖಾನೆ ಆವರಣದಲ್ಲಿ ಉಗ್ರ ಹೋರಾಟ ಮಾಡುತ್ತೇವೆ ಎಂದು ರೈತ ಮುಖಂಡರು ಹೇಳಿದ್ರು. ಪ್ರಸಕ್ತ ಸಂದರ್ಭದಲ್ಲಿ ರಾಮದುರ್ಗ ತಾಲೂಕಿನಲ್ಲಿ ಇರತಕ್ಕಂಥ ಶ್ರೀ ಧನಲಕ್ಷ್ಮಿ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಒಂದು ಚುನಾವಣೆ ನಡೆದಿದೆ. ಈ ಚುನಾವಣೆಯ ಸಂದರ್ಭದಲ್ಲಿ ಷೇರುದಾರ ಸದಸ್ಯರಿಗೆ ಅತ್ಯಂತ ಅನ್ಯಾಯವಾಗಿದೆ. ಈ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಒಳಗೆ ಮತದಾರನದ ಹಕ್ಕನ್ನು ಕಸಿದುಕೊಂಡಾರ. ಇದು ರೈತರಿಗೆ ಮಾಡಿರ್ತಕ್ಕಂಥ ಅನ್ಯಾಯವಾಗಿದೆ. ಇದನ್ನು ಖಂಡಿತವಾಗಿ ಖಂಡಿಸ್ತಾ ಇದ್ದೇವೆ. ಮತ್ತೊಂದು, ಈ ರೈತರ ಒಂದು ಮತದಾನದ ಹಕ್ಕುಳ್ಳವರಿಗೆ ಒಂದು ಮತದಾನ ಯಾದಿಯನ್ನು ತಯಾರಿಸುವಂಥ ಸಂದರ್ಭದೊಳಗೆ ಇಲ್ಲಿ ಗೋಲ್ಮಾಲ್ ಮಾಡಿದ್ದಾರೆ, ಅನ್ಯಾಯವಾಗಿದೆ. ಇಲ್ಲಿ ವೈದ್ಯನಾಥ ವರದಿ ಪ್ರಕಾರ ಸರ್ವಸಾಧಾರಣ ಸಭೆಗೆ 3 ಸಭೆಗೆ ಹಾಜರಾದಂಥವರಿಗೆ ಮತದಾನ ಹಕ್ಕನ್ನು ಕೊಡಬೇಕಂತೈತಿ. ಅಲ್ಲಿ ಹಾಜರಾದವ್ರನ್ನ ಬಿಟ್ಟು ಮನೆಯಲ್ಲಿದ್ದವರಿಗೆ ಹಾಗೂ ಮೈತ ಆದವರಿಗೆ ತಮಗೆ ಬೇಕಾದವರಿಗೆ ಮತದಾನದ ಹಕ್ಕನ್ನು ಒದಗಿಸಿ ನಿಜವಾಗಿಯೂ ಅಲ್ಲಿ ಬಂದಿರತಕ್ಕಂಥವರಿಗೆ ಓಟನ್ನು ಹಕ್ಕನ್ನು ಕೊಡಬೇಕಾದಂಥವ್ರನ್ನ ಸ್ವತಂತ್ರದ ಹಕ್ಕನ್ನು ಕಸಿದುಕೊಂಡು ಖಂಡಿತವಾಗಿ ಅನ್ಯಾಯವನ್ನು ಮಾಡಿದ್ದಾರೆ. ಇದನ್ನು ಕೂಡಲೇ ದಂಡಾಧಿಕಾರಿಗಳು ಹಾಗೂ ಜಿಲ್ಲಾಧಿಕಾರಿಗಳು ಇದನ್ನು ಪರಿಶೀಲಿಸಿ ಮತದಾನದ ಯಾದಿಯನ್ನು ಯಾವ ರೀತಿ ಒಳಗೆ ತಯಾರು ಮಾಡಿದ್ದಾರೆ, ಅಲ್ಲಿ ಏನು ಗೊಂದಲ ಆಗೈತೆ ಮತ್ತು ಸರ್ವಸಾಧಾರಣ ಸಭೆಗೆ ಹಾಜರಾಗಿರ್ತಕ್ಕಂಥ ಒಂದು ಪುಸ್ತಕದ ಸಹಿಗೂ ಹಾಗೂ ಅಲ್ಲಿ ಇರತಕ್ಕಂಥ ಸಹಿಯನ್ನು ಹೋಲಿಕೆ ಮಾಡಿ ತನಿಖೆ ಮಾಡಿ ಅರ್ಜಿದಾರನ ಮುಂದಿಟ್ಟುಕೊಂಡು ತನಿಖೆ ಮಾಡಿ ನಮಗೆ ರೈತರಿಗೆ ಅನ್ಯಾಯ ಕೊಡಿಸಬೇಕಂತಕ್ಕಂಥ ಒಂದು ಮನವಿಯನ್ನು ಇವತ್ತು ತಹಸೀಲ್ದಾರ್ ಮುಖಾಂತರ ದಂಡಾಧಿಕಾರಿಗಳಿಗೆ ಸಲ್ಲಿಸ್ತಾ ಇದ್ದೇವೆ. ಶಂಕರಗೌಡ ಪಾಟೀಲ್, ಕರ್ನಾಟಕ ರೈತ ಸೇನೆ ರಾಜ್ಯ ಉಪಾಧ್ಯಕ್ಷ. ಶಂಕರ್ ಅಂಬಲಿ ರಾಜ್ಯಾಧ್ಯಕ್ಷರು, ಶಂಕರಗೌಡ ಪಾಟೀಲ್ ರಾಜ್ಯ ಉಪಾಧ್ಯಕ್ಷರು, ಬಾಳಪ್ಪ ಚುಂಚನೂರ್ ರೈತ ಮುಖಂಡರು, ಹಿರೇಮಠ್ ರಕ್ಷಣಾ ವೇದಿಕೆ, ಸಿಎಂ ಕುಲಕರ್ಣಿ, ಪ್ರಕಾಶ್ ಶಿರಹಟ್ಟಿ, ಜಬ್ಬರ್ ಸಾಬ್ ಸೈಯದ್, ಚಿದು ಕಂಬಣ್ಣವರ್, ಶ್ರೀಕಾಂತ್ ಬಂಡಿವಡ್ಡರ್ ರೈತ ಸಂಘದ ಮುಖಂಡರು ಉಪಸ್ಥಿತರಿದ್ದರು. ಸವದತ್ತಿ ಪಟ್ಟಣದ ಮಾಮನಿಕೆರೆ ರಸ್ತೆಯ ಪಕ್ಕದಲ್ಲಿರುವ ಈನಾಮತಿ ಪ್ಲಾಟ್ನಲ್ಲಿ ಭಾರತೀಯ ಜನತಾ ಪಕ್ಷ ಮಹಿಳಾ ಮೋರ್ಚಾ ವತಿಯಿಂದ ರಾಣಿ ಚೆನ್ನಮ್ಮನವರ 142ನೇ ಜಯಂತಿ ಉತ್ಸವವನ್ನು ಆಚರಿಸಲಾಯಿತು. ಸವದತ್ತಿ ಪಟ್ಟಣದ ಮಾಮನಿಕೆರೆ ರಸ್ತೆಯ ಪಕ್ಕದಲ್ಲಿನ ಇನಾಮತಿ ಪ್ಲಾಟ್ನಲ್ಲಿ ಭಾರತೀಯ ಜನತಾ ಪಕ್ಷದ ಮಹಿಳಾ ಮೋರ್ಚಾ ವತಿಯಿಂದ ರಾಣಿ ಚೆನ್ನಮ್ಮನವರ 142ನೇ ಜಯಂತಿ ಉತ್ಸವವನ್ನು ಆಚರಿಸಲಾಯಿತು. ಬಿಜೆಪಿ ಮಹಿಳಾ ಮೋರ್ಚಾ ತಾಲೂಕು ಅಧ್ಯಕ್ಷರಾದ ಡಾ ನಯನಾ ಹೇಮಂತ್ ಭಸ್ಮೆ ಅವರು ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿದ್ರು. ನಂತರ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಹಿರಿಯರಾದ ಮಹಾನಂದ ಆರ್ ಭಸ್ಮೆ ಅವರು ಮಾತನಾಡಿ, ವೀರರಾಣಿ ಚೆನ್ನಮ್ಮಾಜಿ ಅವರು ಎಲ್ಲರಂತೆ ಹುಟ್ಟಿ ಬೆಳೆದರು, ಆದರೆ ನಮ್ಮೆಲ್ಲರಂತೆ ಬಾಳಿ ಬದುಕಿದವರಲ್ಲ. ತಮ್ಮ ಬದುಕನ್ನ ದೇಶಕ್ಕಾಗಿ ಅರ್ಪಿಸಿಕೊಂಡು ಭಾರತದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ಸ್ವಾತಂತ್ರ್ಯವನ್ನ ತಂದುಕೊಟ್ಟರು. ಇಂತಹ ಮಹಿಳೆಯರ ವೀರ ವನಿತೆಯರ ಜನ್ಮದಿನಾಚರಣೆಯನ್ನ ನವರಾತ್ರಿ ಹಬ್ಬದಲ್ಲಿ ಆಚರಿಸುತ್ತಿರುವುದು ಬಹಳ ಶ್ಲಾಘನೀಯ ಕಾರ್ಯವಾಗಿದೆ ಎಂದರು. ಆಗಿನ ಕಾಲದಾಗ ಅವನು ಇಷ್ಟೊಂದು ಹೆಣ್ಮಕ್ಳು ಹೊರಗೆ ಬರೋ ಪರಿಸ್ಥಿತಿ ಇಟ್ಟಿದ್ದಿಲ್ಲ. ಇಂಥದ್ರಾಗಿ ಆ ದೇಶದ ವಿರುದ್ಧ ದಾಳಿ ಮಾಡಕ್ಕೆ ಬಂದವರು, ದೇಶವನ್ನು ಕ್ಯಾಪ್ಚರ್ ಮಾಡಕ್ಕೆ ಬಂದಂಥ ಬ್ರಿಟಿಷರು ಇಡೀ ಭಾರತ ಎಲ್ಲ ಹಿಡ್ಕೊಂಡಿದ್ರು, ಕ್ಯಾಪ್ಚರ್ ಮಾಡಿಬಿಟ್ಟಿದ್ರು. ಅಂಥ ಪರಿಸ್ಥಿತಿದಾಗ ಗಂಡಸರನ್ನ ಹೆದರುವಂಥ ಪರಿಸ್ಥಿತಿ. ಆವಾಗ ಆ ಮಹಿಳೆ ಮಾತಿಗೆ ಏನಂತೂ ವರ್ಣನೆ ಮಾಡೋಕ್ಕೆ ಸಾಧ್ಯ ಇಲ್ಲ.
ಅವ್ರ ತ್ಯಾಗ ಅವ್ರ ಶಕ್ತಿ ಅವನ್ನ ವರ್ಣಿಸಕನ ನಮಗಾಗೋದು ಅಂಥ ಶಕ್ತಿ ಅವಾಗ ಪಡ್ಕೊಂಡಿದ್ದಾವೆ. ಅದ ಅವ್ರ ಶಕ್ತಿ ಈಗಿನ ಎಲ್ಲರ ಮಹಿಳೆಯರೆಲ್ಲರೂ ಬರಲಿ ಆಶಿಸ್ತೀವಿ. ನಂತರ ಡಾಕ್ಟರ್ ನಯನಾ ಹೇಮಂತ್ ಭಸ್ಮೆ ಅವರು ಮಹಿಳೆಯರಿಗೆ ಉಡಿ ತುಂಬುವುದರ ಮೂಲಕ ವೀರರಾಣಿ ಚೆನ್ನಮ್ಮಾಜಿಯವರ ಜಯಂತಿ ಉತ್ಸವವನ್ನ ಆಚರಿಸಿದ್ರು. ವಿಜಯಪುರ ಜಿಲ್ಲೆಯ ತಾಳಿಕೋಟೆ ಪಟ್ಟಣದಲ್ಲಿ ದಸರಾ ಹಬ್ಬದ ನಿಮಿತ್ತ ಪಟ್ಟಣದ ರಜಪೂತ್ ಸಮಾಜದ ವತಿಯಿಂದ ಕೊರೋನಾ ವಾರಿಯರ್ಸ್ ಹಾಗೂ ಮುದ್ದೇಬಿಹಾಳ ಕ್ಷೇತ್ರದ ಶಾಸಕರಾದ ಎಎಸ್ ಪಾಟೀಲ್ ನಡಹಳ್ಳಿ ಮತ್ತು ಅವರ ಧರ್ಮಪತ್ನಿಗೆ ಸನ್ಮಾನ ಸಮಾರಂಭವನ್ನು ಆಯೋಜಿಸಲಾಗಿತ್ತು. ವಿಜಯಪುರ ಜಿಲ್ಲೆಯ ತಾಳಿಕೋಟೆ ಪಟ್ಟಣದಲ್ಲಿ ದಸರಾ ಹಬ್ಬದ ನಿಮಿತ್ತ ಪಟ್ಟಣದ ರಜಪೂತ್ ಸಮಾಜದ ವತಿಯಿಂದ ಕೊರೋನಾ ವಾರಿಯರ್ಸ್ಗೆ ಸನ್ಮಾನ ಸಮಾರಂಭವನ್ನ ಆಯೋಜಿಸಲಾಗಿತ್ತು. ರಜಪೂತ್ ಸಮಾಜದ ವಿದ್ಯಾರ್ಥಿಗಳಿಂದ ಕೊರೋನಾ ಕುರಿತು ಅರಿವು ಮೂಡಿಸುವ ನಿಟ್ಟಿನಲ್ಲಿ ಮುಂಜಾಗ್ರತಾ ನಾಟಕವನ್ನ ಆಯೋಜಿಸಲಾಗಿತ್ತು. ನನ್ನ ಎಕ್ಸಾಮಿಗೆ ಬಟ್ಟೆ ಮ್ಯಾಚಿಂಗ್ ಆಗುವಂತ ಮಾಸ್ಕ್ ತೊಳಗ್ ರೊಕ್ಕ ಕೊಡು. ಎಷ್ಟು? ಜಸ್ಟ್ 5000 rupees. ನೀನು ನನಗೆ ಒಬ್ಬನೇ ಮಗ, ನಾನು ನಿನಗೆ ಬಂಗಾರದ ಮಾಸ್ಕ್ ಕೊಡಿಸ್ತೀನಿ. ಶಬಾಷ್. ಹೋಗ್ಲಿ ತಗೋ. ನೀನು SSLC ಓದ್ತೀಯಲ್ಲ? ಹೌದು. ಅದು ಲಾಂಗ್ ಫಾರ್ಮ್ ಹೇಳು ನೋಡೋಣ. ಸ್ಯಾನಿಟೈಸರ್, ಸೋಷಿಯಲ್ ಡಿಸ್ಟೆನ್ಸ್, ಲಾಕ್ಡೌನ್, ಕೊರೋನಾ. ಏನಿದು? ಕೊರೋನಾ ಬಂದು ಎಲ್ಲ ಚೇಂಜ್ ಆಗಿದೆ ಡ್ಯಾಡಿ. ಇಟ್ಸ್ ಕೊರೋನಾ ಟೈಮ್. ಮಾಸ್ಕ್ ಹಾಕೊಳ್ಳೋ ಮುಖಕ್ಕೆ ಬ್ಯೂಟಿ ಬೇಕಾ? ಮಾಸ್ಕ್ ಹಾಕೊಳ್ಳೋ ಮುಖಕ್ಕೆ ಬ್ಯೂಟಿ ಬೇಕಾ? ನೀವು ಮುಂಚೆಲ್ಲ ಬಾಯಿ ಇಲ್ಲಿ ತಗೋಚಿನ ಯಾವುದು? ಮಾಸ್ಕ್ ರಾಜ, ಸ್ಯಾನಿಟೈಸರ್ ರಾಣಿ. 3 ಗಂಟೆಗೆ ಮಾಸ್ಕ್ ಇಲ್ಲದೆ ನಾನಿಲ್ಲ. 6 ಗಂಟೆಗೆ ಸಂಜು ಮತ್ತು ಸ್ಯಾನಿಟೈಸರ್. ಎಲ್ಲ ವಾರಿನ ಹಾಕುದು. ನೀವು ಮುಂಚೆಲ್ಲ ಬಾಯಿ ನೀ ರೆಡಿ ಆಗುತ್ತಿನ. ದಸರಾ ಹಬ್ಬದ ನಿಮಿತ್ತ ಮುದ್ದೇಬಿಹಾಳ್ ಮತಕ್ಷೇತ್ರದ ಶಾಸಕರಾದ ಎಎಸ್ ಪಾಟೀಲ್ ನಡಹಳ್ಳಿ ಮತ್ತು ಅವರ ಧರ್ಮಪತ್ನಿ ಶ್ರೀಮತಿ ಮಹಾದೇವಿ ಪಾಟೀಲ್ ಅವರಿಗೆ ಸನ್ಮಾನ ಸಮಾರಂಭವನ್ನ ಏರ್ಪಡಿಸಲಾಗಿತ್ತು. ತಾಲೂಕಾ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಸತೀಶ್ ತಿವಾರಿ ಅವರಿಗೂ ಕೂಡ ಇದೇ ವೇಳೆ ಸನ್ಮಾನಿಸಲಾಯಿತು. ಅದೇ ರೀತಿ ತಾಳಿಕೋಟೆ ಪೊಲೀಸ್ ಠಾಣಾ ಪಿಎಸ್ಐ ಶಿವಾಜಿ ಪವಾರ್ ಮತ್ತು ಸಿಬ್ಬಂದಿ ವರ್ಗದವರಿಗೆ ರಜಪೂತ್ ಸಮಾಜದ ವತಿಯಿಂದ ಸನ್ಮಾನಿಸಲಾಯಿತು. ಇಷ್ಟೇ ಅಲ್ಲದೆ ಆಶಾ ಕಾರ್ಯಕರ್ತೆಯರನ್ನ ಕೂಡ ಇದೇ ವೇಳೆ ರಜಪೂತ್ ಸಮಾಜದ ವತಿಯಿಂದ ಸನ್ಮಾನಿಸಲಾಯಿತು. ನವರಾತ್ರಿ ಉತ್ಸವದ ಪ್ರಯುಕ್ತ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಸತ್ತಿ ಗ್ರಾಮದಲ್ಲಿ ಶ್ರೀ ಬೀರಲಿಂಗೇಶ್ವರ ಡೊಳ್ಳು ಗಾಯನ ಸಂಘದ ವತಿಯಿಂದ ಡೊಳ್ಳಿನ ಪದಗಳ ಗಾಯನ ಕಾರ್ಯಕ್ರಮ ಜರುಗಿತು. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಸತ್ತಿ ಗ್ರಾಮದಲ್ಲಿ ನವರಾತ್ರಿ ನಿಮಿತ್ತವಾಗಿ ಸುಪ್ರಸಿದ್ಧ ಡೊಳ್ಳಿನ ಪದಗಳು ಜರುಗಿದವು. ಶ್ರೀ ಬೀರಲಿಂಗೇಶ್ವರ ಡೊಳ್ಳಿನ ಗಾಯನ ಸಂಘ ಸತ್ತಿ ಭರಮು ಹಾಗೂ ಸಂಗಡಿಗರು ಮತ್ತು ಶ್ರೀ ಭರಮಲಿಂಗೇಶ್ವರ ಡೊಳ್ಳಿನ ಗಾಯನ ಸಂಘ ಕರಜ್ಗಿ ಮುಖ್ಯ ಗಾಯಕಿ ಬೌರಮ್ಮ ಹಾಗೂ ಸಂಗಡಿಗರಿಂದ ಡೊಳ್ಳಿನ ಪದಗಳು ಜರುಗಿದವು. ಮಲ್ಲು ಝಂಜರ್ವಾಡ್ ಮತ್ತು ಬಸು ತಟ್ರಿ ದುಂಡಯ್ಯ ಮಠದ್ ಇವರು ಗಾಯಕರಿಗೆ ಸತ್ಕಾರ ಮಾಡಿದ್ರು. ನವರಾತ್ರಿ ನಿಮಿತ್ತವಾಗಿ ಅಥಣಿ ತಾಲೂಕಿನ ಸತ್ತಿ ಗ್ರಾಮದಲ್ಲಿ ಸುಪ್ರಸಿದ್ಧ ಡೊಳ್ಳಿನ ಪದಗಳು ಜರುಗಿದವು. ನವರಾತ್ರಿಯ ಪ್ರಯುಕ್ತ ಕೊಲ್ಲಾಪುರದ ಆದಿಶಕ್ತಿ ಮಹಾಲಕ್ಷ್ಮಿಗೆ ಪ್ರತಿನಿತ್ಯ ಒಂದೊಂದು ರೂಪದ ಅಲಂಕಾರ ಪೂಜೆಯನ್ನ ನೆರವೇರಿಸಲಾಗುತ್ತಿದೆ. ಗುರುವಾರದಂದು ಕಾಶಿ ವಿಶ್ವನಾಥರ ರೂಪದಲ್ಲಿ ಅಲಂಕಾರ ಪೂಜೆ ಮಾಡಲಾಯಿತು. ಅಮ್ಮನವರ ದರ್ಶನ ಪಡೆಯಲು ಭಕ್ತ ಸಾಗರವೇ ಹರಿದು ಬಂದಿತ್ತು. ಕಳೆದ 5 ದಿನಗಳಿಂದ ಅಂದ್ರೆ ಘಟಸ್ಥಾಪನೆಯಿಂದ ಕೊಲ್ಲಾಪುರದ ಆದಿಶಕ್ತಿ ಮಹಾಲಕ್ಷ್ಮಿಗೆ ನವರಾತ್ರಿ ಪ್ರಯುಕ್ತ ವಿಶೇಷ ಅಲಂಕಾರ ಪೂಜೆ ನಡೆಯುತ್ತಿದ್ದು, ಬೆಳಗಾವಿ ಹಾಗೂ ಕೊಲ್ಹಾಪುರ ಜಿಲ್ಲೆಗಳಿಂದ ಸಾವಿರಾರು ಭಕ್ತರು ತಮ್ಮ ಹರಕೆ ಪೂರೈಸಲು ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಆಗಮಿಸುತ್ತಿದ್ದಾರೆ. ದೇವಸ್ಥಾನದ ಹೊರಗಿನಿಂದಲೇ ದೇವಿಯ ದರ್ಶನ ಪಡೆದು ಕುಂಕುಮಾರ್ಚನೆ, ಪೂಜಾ ಅಭಿಷೇಕಗಳೊಂದಿಗೆ ಹರಕೆ ಪೂರೈಸುತ್ತಿದ್ದಾರೆ. ಕೊರೋನಾದಿಂದಾಗಿ ಮಂದಿರದ ಬಾಗಿಲು ಮುಚ್ಚಿದ್ದರೂ ಮಂದಿರದ ಹೊರಗಿನಿಂದ ದೇವಿಯ ದರ್ಶನ ಪಡೆದು ಹರಕೆ ಪೂರೈಸುವ ಭಕ್ತರ ಸಂಖ್ಯೆ ಮಾತ್ರ ಕಡಿಮೆಯಾಗಿಲ್ಲ. ಅದರಲ್ಲೂ ದಿನನಿತ್ಯ ಕರ್ನಾಟಕ, ಮಹಾರಾಷ್ಟ್ರದ ಸಾವಿರಾರು ಭಕ್ತರು ದೇವಿಯ ದರ್ಶನ ಪಡೆದುಕೊಳ್ಳುತ್ತಿದ್ದಾರೆ. ಮಹಾಲಕ್ಷ್ಮಿಗೆ ಇದುವರೆಗೆ ಕಳೆದ 5 ದಿನಗಳಲ್ಲಿ ವಿವಿಧ 5 ರೂಪಗಳಲ್ಲಿ 5 ಬಣ್ಣಗಳ ವಸ್ತ್ರಾಲಂಕಾರದಿಂದ ಪೂಜೆ ಮಾಡಲಾಗಿದ್ದು, ನವರಾತ್ರಿಯ 6ನೇ ದಿನವಾದ ಗುರುವಾರ ಸಂಜೆ ಆದಿಶಕ್ತಿಗೆ ಕರವೀರ ವಾಸಿನಿ ಮಹಾಲಕ್ಷ್ಮಿಗೆ ಕಾಶಿ ವಿಶ್ವೇಶ್ವರ ಪೂಜಾ ರೂಪದಲ್ಲಿ ಅಲಂಕಾರ ಮಾಡಲಾಗಿತ್ತು. ದೇವಸ್ಥಾನದ ಹಿರಿಯ ಅರ್ಚಕರಾದ ಮಕರಂದ್ ಹಾಗೂ ಮಾಧವ್ ಮುನೀಶ್ವರ್ ದೇವಿಗೆ ಅಲಂಕಾರ ಮಾಡಿದ್ದರು. ಇದೇ ವೇಳೆಗೆ ಮಂದಿರದಲ್ಲಿ ಮಹಾಲಕ್ಷ್ಮಿಗೆ ಚಿನ್ನದ ಪಲ್ಲಕ್ಕಿಯಲ್ಲಿ ಉತ್ಸವ ಅತ್ಯಾಕರ್ಷಕವಾಗಿತ್ತು. ಹಾಗಾದ್ರೆ ಬನ್ನಿ ಗುರುವಾರದ ಆದಿಶಕ್ತಿಯ ಪೂಜೆಯನ್ನ ಕಣ್ಣಾರೆ ನೋಡೋಣ. ಕೊರೋನಾ ಹಾವಳಿ ಇರುವುದರಿಂದ ಎಲ್ಲ ಮಠಾಧೀಶರ ನಿರ್ಣಯದಂತೆ
ಸೇರಿದಂತೆ ಹಾಗೂ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಮಾರ್ಗಸೂಚಿಯಂತೆ ಮೆರವಣಿಗೆ ಹಾಗೂ ಧ್ವಜಾರೋಹಣ ಮಾಡುವುದರ ಮುಖಾಂತರ ಒಂದೇ ದಿನ ಸರಳ ಕಿತ್ತೂರು ಉತ್ಸವ ಆಚರಿಸಲಾಗಿದೆ ಎಂದು ಕಿತ್ತೂರು ಕಲ್ಮಠದ ರಾಜಗುರು ಮಡಿವಾಳ ರಾಜಯೋಗೀಂದ್ರ ಮಹಾಸ್ವಾಮಿಗಳು ತಿಳಿಸಿದರು. ಪ್ರತಿ ವರ್ಷ ಕಿತ್ತೂರು ಉತ್ಸವವನ್ನ ಅತಿ ವಿಜೃಂಭಣೆಯಿಂದ ಆಚರಿಸಲಾಗುತ್ತಿತ್ತು. ಆದ್ರೆ ಈ ವರ್ಷ ಎಲ್ಲೆಡೆ ಕೊರೋನಾ ಹಾವಳಿ ಇರೋದ್ರಿಂದ ಎಲ್ಲ ಮಠಾಧೀಶರ ನಿರ್ಣಯದಂತೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಮಾರ್ಗಸೂಚಿಯಂತೆ ಮೆರವಣಿಗೆ ಹಾಗೂ ಧ್ವಜಾರೋಹಣ ಮಾಡುವುದರ ಮುಖಾಂತರ ಸರಳವಾಗಿ ಒಂದೇ ದಿನ ಕಿತ್ತೂರು ಉತ್ಸವ ಆಚರಿಸಲಾಗಿದೆ ಎಂದು ಕಿತ್ತೂರು ಕಲ್ಮಠದ ರಾಜಗುರುಗಳಾದ ಮಡಿವಾಳ ಮಹಾಸ್ವಾಮೀಜಿಗಳು ತಿಳಿಸಿದ್ದಾರೆ. ನಮ್ಮ ಸತ್ಯಂ ವಾಹಿನಿಯೊಂದಿಗೆ ಮಾತನಾಡಿದ ಶ್ರೀಗಳು, ಮುಂಬರುವ ವರ್ಷ 25ನೇ ವರ್ಷವಾಗಿದ್ದು 25ನೇ ವರ್ಷದ ಪ್ರಯುಕ್ತವಾಗಿ 3 ದಿನಗಳ ಕಾಲ ಅತ್ಯಂತ ವಿಜೃಂಭಣೆಯಿಂದ ಉತ್ಸವವನ್ನ ಆಚರಿಸಬೇಕು ಹಾಗೂ ಈಗಿನಿಂದಲೇ ಬೆಳ್ಳಿ ಹಬ್ಬ ಆಚರಣೆಯ ರೂಪುರೇಷೆಗಳನ್ನ ತಯಾರಿಸಬೇಕೆಂದು ಕಿತ್ತೂರು ಕಲ್ಮಠದ ರಾಜಗುರುಗಳಾದ ಮಡಿವಾಳ ಮಹಾಸ್ವಾಮೀಜಿಗಳು ಸರ್ಕಾರಕ್ಕೆ ಸೂಚನೆಯನ್ನ ನೀಡಿದ್ದಾರೆ. ರಾಣಿ ಚೆನ್ನಮ್ಮಾಜಿಯ ಕಿತ್ತೂರು ಉತ್ಸವವನ್ನು ಪ್ರತಿ ವರ್ಷ ಅತ್ಯಂತ ವಿಜೃಂಭಣೆಯಿಂದ 3 ದಿನಗಳವರೆಗೆ ನಾವೆಲ್ಲ ಆಚರಣೆ ಮಾಡ್ತಾ ಬಂದಿದ್ದು. ಈ ವರ್ಷ ಕೋವಿಡ್-19 ಇರೋದರಿಂದ ಮಾನ್ಯ ಜಿಲ್ಲಾಧಿಕಾರಿಗಳು, ಮಾನ್ಯ ಶಾಸಕರು ಮತ್ತು ಎಲ್ಲ ಮಠಾಧೀಶರ ಒಂದು ನೇತೃತ್ವದಲ್ಲಿ ನಡೆದಿರ್ತಕ್ಕಂಥ ಸಭೆಯಲ್ಲಿ ಎಲ್ಲರೂ ತೀರ್ಮಾನ ಮಾಡಿದ್ದು ಒಂದೇ ದಿವಸ ಅತ್ಯಂತ ಸರಳವಾಗಿ ಆಚರಣೆ ಮಾಡಬೇಕು. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನಿರ್ದೇಶನದಂತೆ ಕೋವಿಡ್-19 ಅಡಿಯಲ್ಲಿ ನಾವೆಲ್ಲ ಅಂತರ ಕಾಯ್ದುಕೊಂಡು ಸರಳತೆಯಿಂದ ಆಚರಣೆ ಮಾಡೋದು ತೀರ್ಮಾನ ಆಯಿತು. ಆ ದೃಷ್ಟಿಯಿಂದ ಇವತ್ತು ಮರೆ ದೀಪೋತ್ಸವವನ್ನು ತರೋದ್ರ ಮುಖಾಂತರ ಧ್ವಜಾರೋಹಣ ಮತ್ತು ಮೆರವಣಿಗೆ ಮಾಡೋದ್ರ ಮುಖಾಂತರ ಅತ್ಯಂತ ಸರಳವಾಗಿ ಕಿತ್ತೂರು ಉತ್ಸವವನ್ನು ನಾವೆಲ್ಲ ಆಚರಣೆ ಮಾಡಿದ್ವಿ. ತುತ್ತು ಅನ್ನಕ್ಕಾಗಿ ಪರದಾಡುತ್ತಿರುವ 80ರ ಆಸುಪಾಸಿನ ಅನಾಥ ಅಜ್ಜಿ ಶೀರ್ಷಿಕೆಯಡಿ ಸತ್ಯಂ ವಾಹಿನಿ ಬಿತ್ತರಿಸಿದ ವರದಿಗೆ ಓರ್ವ ಇಂಜಿನಿಯರಿಂಗ್ ವಿದ್ಯಾರ್ಥಿ ಹಾಗೂ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ನ ಯೋಜನಾಧಿಕಾರಿಗಳು ಸ್ಪಂದಿಸಿದ್ದಾರೆ. ಇದು ಸತ್ಯಂ ಟಿವಿಯ ಇಂಪ್ಯಾಕ್ಟ್. ತುತ್ತು ಅನ್ನಕ್ಕಾಗಿ ಪರದಾಡುತ್ತಿರುವ 80ರ ಆಸುಪಾಸಿನ ಅನಾಥ ಅಜ್ಜಿ ಎಂಬ ಶೀರ್ಷಿಕೆಯಡಿ ನಮ್ಮ ಸತ್ಯಂ ವಾಹಿನಿಯಲ್ಲಿ ವರದಿಯೊಂದನ್ನ ಬಿತ್ತರಿಸಲಾಗಿತ್ತು. ವರದಿಯನ್ನ ನೋಡಿದ ಎಷ್ಟೊಂದು ಜನರು ಅಯ್ಯೋ ಪಾಪ ಎಂದುಕೊಂಡಿರಬಹುದು. ಇನ್ನು ಕೆಲವರು ಅವರವರ ಹಣೆ ಬರಹ ನಾವೇನು ಮಾಡ್ಲಿಕ್ಕಾಗುತ್ತೆ ಎಂದು ಕೂಡ ಸುಮ್ಮನಾಗಿರಬಹುದು. ಇನ್ನು ಕೆಲ ಜನರು ಪ್ರತಿಕ್ರಿಯಿಸದೇ ಇರಬಹುದು. ಆದ್ರೆ ನಿಪ್ಪಾಣಿ ನಗರದಲ್ಲಿರುವ ಅದೆಷ್ಟೋ ಸಂಘ ಸಂಸ್ಥೆಗಳು, ಎನ್ಜಿಒಗಳು ಜನರ ಸಹಾಯಕ್ಕೆಂದು ತಲೆಗೆತ್ತಿಕೊಂಡು ನಿಂತಿರುವ ಎಷ್ಟೊಂದು ಸಂಸ್ಥೆಗಳು, ಕೊಡುಗೈ ದಾನಿಗಳು ಯಾರು ಕೂಡ ಈ ಅಜ್ಜಿಯ ಸಹಾಯಕ್ಕೆ ಬರಲಿಲ್ಲ. ನನಗ್ ರೊಕ್ಕ ಬೇಡ, ಹೊಸ ಬಟ್ಟಿ ಬೇಡ, 2 ಹೊತ್ತು ಊಟಕ್ಕಾಗುವಷ್ಟ ಕಾಳು ಕಡಿ ಮತ್ತು ಅಡಿಗೆ ಮಾಡ್ಲಿಕ್ಕ ವ್ಯವಸ್ಥೆ ಮಾಡಿಕೊಟ್ರ ನಾ ಸಾಯುತನ ಅವ್ರ ಉಪಕಾರ ಮರೆಯಂಗಿಲ್ಲ ಅಂತ ಅಂಗಲಾಚುವ ಈ ಅಜ್ಜಿಯ ಕರೆ ಕೇಳಿಸಿದ್ದು ಇಬ್ಬರಿಗೆ ಮಾತ್ರವೇ. ಸತ್ಯಂ ವಾಹಿನಿಯಲ್ಲಿ ಪ್ರಸಾರವಾದ ವರದಿಯನ್ನ ವೀಕ್ಷಿಸಿದ ನಿಪ್ಪಾಣಿ ನಗರದ ಸದ್ಯಕ್ಕೆ ಬೆಳಗಾವಿಯ ಎಂಎಸ್ ಶೇಷಗಿರಿ ಇಂಜಿನಿಯರಿಂಗ್ ಕಾಲೇಜಿನ ಮೆಕ್ಯಾನಿಕಲ್ ವಿಭಾಗದ 3ನೇ ವರ್ಷದ ವಿದ್ಯಾರ್ಥಿ ರೋಹನ್ ಘೋರ್ಪಡೆ ಎಂಬ ಯುವಕನು ತನ್ನ ಪಾಲಕರಿಂದ ಪಡೆಯುವ ಪಾಕೆಟ್ ಮನಿ ಅಥವಾ ಖರ್ಚಿನ ಹಣದಿಂದ ಉಳಿಸಿರುವ ದುಡ್ಡಿನಲ್ಲಿ ಈ ಅಜ್ಜಿಗೆ ಚಾಪೆ, ಬ್ಲಾಂಕೆಟ್, ಸೀರೆಗಳು, ಚಪ್ಪಲಿ, ರೀಚಾರ್ಜೇಬಲ್ ಬ್ಯಾಟರಿ, ಸಾಬೂನು ಹೀಗೆ ಕೆಲವೊಂದು ದೈನಂದಿನ ವಸ್ತುಗಳನ್ನ ನೀಡಿದ್ದಾನೆ. ಅದೇ ರೀತಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ನ ನಿಪ್ಪಾಣಿ ವಿಭಾಗದ ಯೋಜನಾಧಿಕಾರಿಗಳಾದ ಶ್ರೀ ಜಾಫರ್ ಅತ್ತಾರ್ ಅವರು ಕೂಡ ಅಜ್ಜಿ ಇರುವ ಕಡೆಗೆ ಧಾವಿಸಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಟ್ರಸ್ಟ್ ವತಿಯಿಂದ ಪ್ರತಿ ತಿಂಗಳು 1,000 ರೂಪಾಯಿಯ ಮಾಶಾಸನವನ್ನ ಮಾಡಿಸಿಕೊಡಲು ಪೂಜ್ಯರಿಗೆ ಮನವಿಯನ್ನ ಸಲ್ಲಿಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಇದು ಸತ್ಯಂ ನ್ಯೂಸ್ ಇಂಪ್ಯಾಕ್ಟ್. ಇವರಿಬ್ಬರ ಈ ಒಂದು ಸಹಾಯ ಹಸ್ತದಿಂದ ಅಜ್ಜಿಯ ಕಣ್ಣಂಚಿನಲ್ಲಿ ಸಂತೋಷದ ಹಾಗೂ ಕೃತಜ್ಞತಾ ಭಾವದ ಕಣ್ಣೀರುಗಳು ಉದುರಿದವು. ಕೊಟ್ಟಿದ್ದು ತನಗೆ, ಬಚ್ಚಿಟ್ಟಿದ್ದು ಪರರಿಗೆ ಎಂಬ ಹಿರಿಯರ ಗಾದೆ ಮಾತು ಅಕ್ಷರಶಃ ನಿಜ. ನಾವು ಬೇರೆಯವರಿಗೆ ಕೊಟ್ಟಿದ್ದು ಇಂದಲ್ಲ ನಾಳೆ ಬೇರೆ ರೂಪದಲ್ಲಾದರೂ ಸಹ ನಮಗೆ ವಾಪಸ್ ಬಂದೇ ಬರುತ್ತದೆ. ಆದರೆ ಬಚ್ಚಿಟ್ಟಿರುವುದು ಪರರ ಪಾಲಾಗುವುದರಲ್ಲಿ ಸಂದೇಹವೇ ಇಲ್ಲ. ನಾವು ಸಂಗ್ರಹಿಸಿರುವುದನ್ನ ಇನ್ನುಳಿದವರ ಜೊತೆಗೆ ಪ್ರೀತಿಯಿಂದ ಹಂಚಿಕೊಂಡರೆ ಅದರಿಂದ ಸಿಗುವ ಸುಖ ಅನನ್ಯ. ಒಬ್ಬ ತಿನ್ನುವುದನ್ನ 10 ಜನರು ಹಂಚಿ ತಿನ್ನಬಹುದು, ಆದರೆ 10 ಜನ ತಿನ್ನುವುದನ್ನ ಒಬ್ಬನಂತೂ ತಿನ್ನಲಾಗದು ಅಲ್ವೇ? ಪರಮಾತ್ಮನ ಸೃಷ್ಟಿಯಲ್ಲಿ ಮಾನವರಿಗೆ ಮಾತ್ರ ಮೋಕ್ಷಕ್ಕೆ ಅವಕಾಶವಿದೆ. ಇರುವಷ್ಟು ದಿನ ಪ್ರೀತಿ ಆದರಗಳಿಂದ ಯಾವುದಾದರೊಂದು ರೂಪದಲ್ಲಿ ದಾನ ಮಾಡುವುದರ ಮೂಲಕ ಮೋಕ್ಷವನ್ನ ಗಳಿಸೋಣ. ನಾವು ಸಬಲಗೊಂಡು ಎಲ್ಲರನ್ನೂ ಸಬಲೀಕರಣಗೊಳಿಸಿ ಸುಂದರ ಪರಿಸರವನ್ನ ನಿರ್ಮಾಣ ಮಾಡೋಣ. ಪ್ರತಿನಿಧಿ ಅಶ್ವಿನ್ ಅಮ್ಮನ್ಗಿ, ಸತ್ಯಂ ಟಿವಿ, ನಿಪ್ಪಾಣಿ. ಇಲ್ಲಿ ಎದಕ್ಕೆ ಬಂದಿರಿ? ಅಜ್ಜಿಗೆ ಸಹಾಯ ಮಾಡಕ್ ಬಂದಿದ್ದೆ, ಸ್ವಲ್ಪ ಸಾಮಾನು ಕೊಡಕ್ ಬಂದಿದ್ದೆ. ಎಷ್ಟಾಗ್ತದೆ ಅಷ್ಟನ್ನ ಅಂತ. ಹೌದಾ?
ಯಾವ ಅಜ್ಜಿ ಇದು? ಇಲ್ಲೊಬ್ರು ಅಜ್ಜಿ ಇರ್ತಾರ್ರಿ, ಅವ್ರಿಗೆ ಯಾರಿಲ್ಲ ನೋಡಾಕ. ಇದು ಹೆಂಗ್ ಗೊತ್ತಾಯ್ತು ನಿಮ್ಗೆ? ಒಂದು ಸತ್ಯಂ ನ್ಯೂಸ್ ಅಂತ ಚಾನೆಲ್ನಲ್ಲಿ ನಾನು ನೋಡಿದೆ. ಸೊ ಹೆಲ್ಪ್ ಮಾಡ್ಬೇಕಂತ ಕರುಣೆ ಬಂತು. ಸೊ ಎಷ್ಟಾಗುತ್ತೆ ಸಹಾಯ ತಂದು ಅವ್ರು ಕೊಡ್ತೀನಿ. ನಿನ್ನ ಪೂರ್ತಿ ಹೆಸರು ಹೇಳಪ್ಪಿ? ರೋಹನ್ ಪ್ರಕಾಶ್ ಗೋರ್ಪಡೆ. ಎಷ್ಟನೇದಿದೆಯಪ್ಪಿ? ನಾ ಇಂಜಿನಿಯರಿಂಗ್ ಮಾಡ್ತೀನಿ. ಇಂಜಿನಿಯರಿಂಗ್ ಮಾಡ್ತೀವಿ. ಥ್ಯಾಂಕ್ ಯು.